ಓಕೆ, ಪಾಸಿಬಲ್ ಕೇಸ್ ಯಾವುದು? ಪಾಸಿಬಲ್ ಕೇಸ್ ಆರ್ ಕ್ಯಾನ್ ಬಿ. ಪಾಸಿಬಿಲಿಟಿ ಅಂದ್ರೂ ಒಂದೇ, ಕ್ಯಾನ್ ಬಿ ಅಂದ್ರೂ ಒಂದೇ. ನೋಡ್ರಿ, ಒಂದು ರೂಲ್ ಇದೆ, ಇದು ನೆನ್ಪು ಮಾಡ್ಕೊಡ್ರಿ. ಇಫ್ ಇಟ್ ಈಸ್ ಡೆಫಿನೆಟ್ ಕನ್ಕ್ಲೂಷನ್, ಇಟ್ ಶುಡ್ ಬಿ ಫಾಲೋಸ್ ಬೋತ್ ಬೇಸಿಕ್ ಡಯಾಗ್ರಾಮ್ ಆಸ್ ವೆಲ್ ಆಸ್ ಪಾಸಿಬಲ್ ಡಯಾಗ್ರಾಮ್. ಇದು ನಿಮ್ಗೆ ಗೊತ್ತಿರಲಿ. ಬೇಸಿಕ್ ಡಯಾಗ್ರಾಮ್ ಒಳಗೂ ರೈಟ್ ಇರಬೇಕು, ಪಾಸಿಬಲ್ ಡಯಾಗ್ರಾಮ್ ಒಳಗೂ ರೈಟ್ ಇರಬೇಕು. ಅಂದ್ರೆ ಮಾತ್ರ ಇದು ನಮ್ದು ಕನ್ಕ್ಲೂಷನ್ ಏನಾಗ್ತದೆ, ರೈಟ್ ಆಗ್ತದೆ. ಮತ್ ಬೇಸಿಕ್ ಒಳಗೆ ರಾಂಗ್ ಆಯ್ತು ಅಂದ್ರೆ ಪಾಸಿಬಿಲಿಟಿ ನೀವು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಬೇಸಿಕ್ ಒಳಗೆ ರೈಟ್ ಆಯ್ತು ಅಂದ್ರೆ ಪಾಸಿಬಿಲಿಟಿ ಅಪ್ಲೈ ಆಗ್ತದೆ ನೋಡ್ಬೇಕು. ಒಂದ್ ವೇಳೆ ಪಾಸಿಬಲ್ ಡಯಾಗ್ರಾಮ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಎರಡು ಕಡೆ ಅದೇನಾಗಿರ್ಬೇಕು, ರೈಟ್ ಆಗಿರ್ಬೇಕು. ಇದು ಫಸ್ಟ್ ರೂಲ್. ಇದು ಸೆಕೆಂಡ್ ರೂಲ್ ಏನ್ ಹೇಳ್ತಾ ಅಂತಂದ್ರೆ, ಇಫ್ ಇಟ್ ಈಸ್ ಪಾಸಿಬಲ್ ಕನ್ಕ್ಲೂಷನ್, ಇಟ್ ಶುಡ್ ಬಿ ಫಾಲೋಸ್ ಎನಿ ಒನ್ ಆಫ್ ಪಾಸಿಬಲ್ ಡಯಾಗ್ರಾಮ್. ಒಂದ್ ವೇಳೆ ಕನ್ಕ್ಲೂಷನ್ ಒಳಗೆ ಪಾಸಿಬಿಲಿಟಿ ಅಂತ ಬಂದಿತ್ತು ಅಂತಂದ್ರೆ ಅದು ಬೇಸಿಕ್ ಡಯಾಗ್ರಾಮ್ ಒಳಗೆ ರೈಟ್ ಆಗಲಿ ರಾಂಗ್ ಆಗಲಿ ಕೌಂಟ್ ಆಗೋದೇ ಇಲ್ಲ. ಬಟ್ ಪಾಸಿಬಲ್ ಡಯಾಗ್ರಾಮ್ ಒಳಗೆ ಏನಾಗಿರ್ಬೇಕು, ಅದು ರೈಟ್ ಆಗಿರ್ಬೇಕು. ಸೊ ಹಂಗಂದ್ರೆ ಇವೆರಡು ರೂಲ್ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ನೀವು ಇನ್ನೂ ವೆನ್ ಡಯಾಗ್ರಾಮ್ ಅನ್ನ ಪರ್ಫೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಒಂದು ಡಯಾಗ್ರಾಮ್ ಅನ್ನ ನೋಡೋಣ. ಪಾಸಿಬಲ್ ಕೇಸ್ ಮೇಲೆ ನಾವು ಒಂದು ಕ್ವಶನ್ ನೋಡೋದಾದ್ರೆ ಇಲ್ಲೊಂದು ಹಾಕ್ತೀನಿ ನೋಡ್ರಿ. ಸಮ್ tables are chairs. Some tables are sorry. Some tables are chairs ಅಂತ ಹಾಕ್ತೀನಿ. Some tables are chairs. Some chairs are fans. ಇಷ್ಟ ಹಾಕ್ತೀನಿ. ಬಟ್ ಇಲ್ಲೇನಾದ್ರಿ ಟೇಬಲ್ ಅಂಡ್ ಚೇರ್ ನಡುವ ಪಾರ್ಟ್ಲಿ ಇಂಟರ್ಲೇಷನ್ ಅದ, ಆಮೇಲೆ ಚೇರ್ ಅಂಡ್ ಫ್ಯಾನ್ ನಡುವ ಪಾರ್ಟ್ಲಿ ಇಂಟರ್ಲೇಷನ್ ಅದ. ಆದ್ರೆ ಟೇಬಲ್ ಮತ್ತು ಫ್ಯಾನ್ ನಡುವ ಪಾರ್ಟ್ಲಿ ಇಂಟರ್ಲೇಷನ್ ಐತೋ ಇಲ್ಲ ಏನೋ ಹೇಳಿಲ್ಲ ಅವರು. ಇದು ನಮ್ದು ಬೇಸಿಕ್ ಡಯಾಗ್ರಾಮ್. ಇದಕ್ಕೆ ನೀವು ಪಾಸಿಬಲ್ ಡಯಾಗ್ರಾಮ್ ಏನ್ ಕ್ರಿಯೇಟ್ ಮಾಡ್ಬೋದು? ಚೇರ್ ಮತ್ತು ಟೇಬಲ್ ನಡುವ ಪಾರ್ಟ್ಲಿ ಇಂಟರ್ಲೇಷನ್ ಇರಲೇಬೇಕು, ಟೇಬಲ್ ಅಂಡ್ ಚೇರ್, ರೈಟ್. ಇದು ಬೇಸಿಕ್ ಡಯಾಗ್ರಾಮ್ ಒಳಗೆ ಇದ್ದಂಗೆ ರಿಲೇಷನ್ ಇರಬೇಕು. ಅದನ್ನ ಬಿಟ್ಟು ಮತ್ತೆ ಎಕ್ಸ್ಟ್ರಾ ರಿಲೇಷನ್ ಏನ್ ಕ್ರಿಯೇಟ್ ಆಗ್ತದೆ ನೋಡ್ಬೇಕು. ಆಮೇಲೆ ಚೇರ್ ಮತ್ತು ಫ್ಯಾನ್ ನಡುವ ರಿಲೇಷನ್ ಐತೆ ಅಂದ್ರೆ ಇರಲೇಬೇಕು ಪಾಸಿಬಲ್ ಡಯಾಗ್ರಾಮ್ ಒಳಗೂ. ಬಟ್ ಫ್ಯಾನ್ ಟೇಬಲ್ ನಡುವ ರಿಲೇಷನ್ ಐತೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಏನ್ ಹೇಳ್ಬೋದು? ಸಮ್ ಫ್ಯಾನ್ಸ್ ಟೇಬಲ್ ಜೊತೆ ಇದ್ರೂ ಇರ್ಬೋದಲ್ರಿ. ಸೊ ಅದಕ್ಕೆ ಏನ್ ಮಾಡ್ಬೋದು, ಇಲ್ಲಿ ಫ್ಯಾನ್ ಅಂತ ಹಾಕ. ಈಗ ಏನಾಯ್ತು ನೋಡ್ರಿ, ನೋ ಟೇಬಲ್ ಇಸ್ ಫ್ಯಾನ್ ರೈಟ್ ಆಗ್ತದೆ ನೋಡ್ರಿ. ನೋ ಟೇಬಲ್ ಇಸ್ ಫ್ಯಾನ್ ಇಲ್ಲಿ ರೈಟ್ ಆಗ್ತದೆ, ಬಟ್ ಇದ್ರೊಳಗೆ ಏನಾಗ್ತದೆ, ರಾಂಗ್ ಆಗ್ತದೆ. ಅವಾಗ ಫೈನಲ್ ಇದೇನಿದು ರಾಂಗೇ. ಕ್ಲಿಯರ್ ಐತ್ರಿ? ನೋ ಟೇಬಲ್ ಇಸ್ ಫ್ಯಾನ್ ಇಲ್ಲಿ ರೈಟ್, ಬಟ್ ಪಾಸಿಬಲ್ ಡಯಾಗ್ರಾಮ್ ಒಳಗೆ ಏನಾಗಿದೆ, ರಾಂಗ್ ಆಗಿದೆ. ಏನ್ ಹೇಳಿ ನಾವು, ಇಫ್ ಇಟ್ ಇಸ್ ಡೆಫಿನೆಟ್ ಕನ್ಕ್ಲೂಷನ್ ಇಟ್ ಶುಡ್ ಫಾಲೋಸ್ ಬೇಸಿಕ್ ಡಯಾಗ್ರಾಮ್ ಆಸ್ ವೆಲ್ ಆಸ್ ಪಾಸಿಬಲ್ ಡಯಾಗ್ರಾಮ್. ನೋಡ್ರಿ, ಬೇಸಿಕ್ ಡಯಾಗ್ರಾಮ್ ಒಳಗೆ ಇದು ರೈಟ್ ಆಗಿದೆ, ಬಟ್ ಪಾಸಿಬಲ್ ಡಯಾಗ್ರಾಮ್ ಒಳಗೆ ರಾಂಗ್ ಆಗಿದೆ ಅಂದ್ರೆ ಫೈನಲಿ ಫಸ್ಟ್ ಕನ್ಕ್ಲೂಷನ್ ಏನಾಯ್ತು ನಮ್ದು, ರಾಂಗ್ ಆಯ್ತು. ರೈಟ್ ರೀ? ಸಮ್ ಟೇಬಲ್ಸ್ ಆರ್ ಫ್ಯಾನ್ಸ್ ಇಸ್ ಎ ಪಾಸಿಬಿಲಿಟಿ. ನೋಡ್ರಿ, ಸಮ್ ಟೇಬಲ್ಸ್ ಆರ್ ಫ್ಯಾನ್ಸ್ ಇಸ್ ಎ ಪಾಸಿಬಿಲಿಟಿ ಅಂತಂದ್ರೆ ಇಲ್ಲಿ ರಾಂಗ್ ಆಗಿದೆ, ಇಲ್ಲಿ ರೈಟ್ ಆಗಿದೆ ಅಂದ್ರೆ ಇದು ರಾಂಗೇ, ಫೈನಲ್ ರಾಂಗ್ ಇದು. ಸೆಕೆಂಡ್ ಒನ್ ನೋಡ್ರಿ, ಸಮ್ ಟೇಬಲ್ಸ್ ಆರ್ ಫ್ಯಾನ್ಸ್ ಇಸ್ ಎ ಪಾಸಿಬಿಲಿಟಿ. ಇದ್ರೊಳಗೆ ಆಗೋದಿಲ್ಲ, ಬೇಸಿಕ್ ಡಯಾಗ್ರಾಮ್ ಒಳಗೆ ರಾಂಗ್ ಇದು. ಬಟ್ ಪಾಸಿಬಲ್ ಡಯಾಗ್ರಾಮ್ ಒಳಗೆ ಏನಾಗಿದೆ, ಇದು ರೈಟ್ ಆಗಿದೆ. ಬಟ್ ಎಂತ ಕನ್ಕ್ಲೂಷನ್ ಇದು, ಪಾಸಿಬಿಲಿಟಿ ಅಂತ ಮುಂದೆ ಕೊಟ್ಟಾರ ಕನ್ಕ್ಲೂಷನ್ ಒಳಗೆ. ಅಂದ್ರೆ ಅದು ಪಾಸಿಬಲ್ ಕನ್ಕ್ಲೂಷನ್ ಇತ್ತಂದ್ರೆ ಇಲ್ಲಿ ರಾಂಗ್ ಇದ್ರು ಪಾಸಿಬಲ್ ಡಯಾಗ್ರಾಮ್ ಒಳಗೆ ರೈಟ್ ಇದ್ರು ರೈಟೇ ಅದು. ಸೊ ದೇರ್ ಫೋರ್ ಸೆಕೆಂಡ್ ಒನ್ ರೈಟ್. ನೆಕ್ಸ್ಟ್ ಈಗ ನೋಡ್ರಿ, ಸಮ್ ಚೇರ್ಸ್ ಆರ್ ಟೇಬಲ್ಸ್. ಸಮ್ ಚೇರ್ಸ್ ಆರ್ ಟೇಬಲ್ಸ್ ಇಲ್ಲಿ ರೈಟ್ ಆಗ್ತದೆ, ಸಮ್ ಚೇರ್ಸ್ ಆರ್ ಟೇಬಲ್ಸ್ ಇದ್ರೊಳಗೂ ರೈಟ್ ಆಗ್ತದೆ. ನೋಡ್ರಿ, ಈಗ ಏನಾಯ್ತು, ಇದು ಎರಡು ಕಡೆ ರೈಟ್ ಆಯ್ತು. ಎರಡು ಕಡೆ ರೈಟ್ ಅಂದ್ರೆ ಥರ್ಡ್ ಒನ್ ರೈಟ್ ಅಂತ ಹೇಳ್ಬೋದು. ಕ್ಲಿಯರ್ ಐತ್ರಿ? ಸೊ ಈ ತರ ನೀವ್ ಏನ್ ಮಾಡ್ಬೇಕು, ಪಾಸಿಬಲ್ ಡಯಾಗ್ರಾಮ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಅಂದಾಗ ಮಾತ್ರ ನಿಮ್ದು ವೆನ್ ಡಯಾಗ್ರಾಮ್ ಏನಾಗ್ತದೆ, ಇಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ರೈಟ್ ರೀ? ಈಗ ನಾವು ನೋಡೋಣ ಒಂದ್ ಕೇಸ್ ನೋಡೋಣ. ಆಲ್ ಆಪಲ್ಸ್ ಆರ್ ಆರೆಂಜಸ್. ನೋಡ್ರಿ, ಆಲ್ ಆಪಲ್ಸ್ ಆರ್ ಆರೆಂಜಸ್ ಅಂತಂದ್ರೆ ನೀವು ಆಪಲ್ ಸರ್ಕಲ್ ಏನ್ ಮಾಡ್ಬೇಕು, ಇಲ್ಲಿ ಆರೆಂಜ್. ಆಲ್ ಆಪಲ್ಸ್ ಆರ್ ಆರೆಂಜಸ್. ಸಮ್ ಆರೆಂಜಸ್ ಆರ್ ಶ್ಯೂರ್. ಸಮ್ ಆರೆಂಜಸ್ ಏನಾಗ್ಯಾವ್ರಿ, ಶ್ಯೂರ್ ಅದಾವ. ರೈಟ್ ರೀ? ನೋ ಸ್ವೀಟ್ ಈಸ್ ಶ್ಯೂರ್. ಇಲ್ಲಿ ಏನದ, ಸ್ವೀಟ್ ಅಂತ ಹಾಕೊಂಡು ಇದಕ್ಕೆ ಏನು ರಿಲೇಷನ್ ಇರಬಾರ್ದು. ಯಾವ್ದಕ್ರಿ? ಶ್ಯೂರ್ಗೆ ಮತ್ತು ಸ್ವೀಟ್ಗೆ ಏನು ರಿಲೇಷನ್ ಇರಬಾರ್ದು. ಬಟ್ ಆಲ್ ಆಪಲ್ಸ್ ಇದ್ರೊಳಗೆ ಇರಬೇಕು, ಆರೆಂಜ್ ಒಳಗೆ ಇರಬೇಕು. ಆರೆಂಜ್ ಅಂಡ್ ಸ್ವೀಟ್ ನಡುವೆ ಪಾರ್ಟ್ಲಿ, ಶ್ಯೂರ್ ನಡುವೆ ಪಾರ್ಟ್ಲಿ ಇಂಟರ್ಲೇಷನ್ ಅದ. ಸ್ವೀಟ್ ಮತ್ತು ಶ್ಯೂರ್ ನಡುವೆ ಏನಾಗಿಲ್ಲ, ಯಾವ್ದು ರಿಲೇಷನ್ ಇಲ್ಲ. ಇದು ನಮ್ದು ಡಯಾಗ್ರಾಮ್. ಇದು ಇದಕ್ಕೆ ನಾವು ಪಾಸಿಬಿಲಿಟಿ ಏನ್ ಗೆಸ್ ಮಾಡ್ಬೋದು ನೋಡ್ರಿ. ಪಾಸಿಬಿಲಿಟಿ ಏನ್ ನೀವು ಗೆಸ್ ಮಾಡ್ಬೋದು ಅಂದ್ರೆ, ಈ ಸ್ವೀಟ್ಗಳು ಇದ್ರ ಜೊತೆ ಕನೆಕ್ಷನ್ ಇದ್ರು ಇರ್ಬೋದು, ಬಟ್ ಅದು ಎದ್ರ ಜೊತೆ ಕನೆಕ್ಷನ್ ಆಗ್ಬಾರ್ದು,
ಶ್ಯೂರ್ ಜೊತೆ ಕನೆಕ್ಷನ್ ಇರಬಾರ್ದು. ಏನ್ ನೋಡ್ರಿ, ಸಮ್ ಆಪಲ್ಸ್ ಬೀಯಿಂಗ್ ಶ್ಯೂರ್ ಇಸ್ ಎ ಪಾಸಿಬಿಲಿಟಿ. ಸಮ್ ಆಪಲ್ಸ್ ಬೀಯಿಂಗ್ ಶ್ಯೂರ್ ಇಸ್ ಎ ಪಾಸಿಬಿಲಿಟಿ ಅಂತಂದ್ರೆ ಈಗ ಆಪಲ್ ಕ ಮತ್ತು ಶ್ಯೂರ್ ನಡುವೆ ಏನಾಗಿಲ್ಲ, ಯಾವುದೇ ರಿಲೇಷನ್ ಇಲ್ಲ. ನೋ ಆಪಲ್ ಇಸ್ ಶ್ಯೂರ್ ಅಂಡ್ ನೋ ಶ್ಯೂರ್ ಇಸ್ ಆಪಲ್. ಇದು ನಮ್ದು ಬೇಸಿಕ್ ಡಯಾಗ್ರಾಮ್ ಇದು. ಬಟ್ ಪಾಸಿಬಿಲಿಟಿ ಒಳಗೆ ಏನ್ ಮಾಡ್ಬೋದು, ಶ್ಯೂರ್ ಅನ್ನ ನಾವ್ ಇಷ್ಟ ಹಾಕಿವಿ. ಇದು ಸಮ್ ಆರೆಂಜಸ್ ಆರ್ ಶ್ಯೂರ್ ಅಂತಂದಾಗ ಸಮ್ ಶ್ಯೂರ್ ಮೇ ಬಿ ಆಪಲ್ ಅಂತ ಗೆಸ್ ಮಾಡ್ಬೋದಲ್ಲ. ಇದಕ್ಕೆ ಗೆಸ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಏನ್ ಕರೀತಾರ, ಪಾಸಿಬಿಲಿಟಿ ಅಂತ ಕರೀತಾರೆ. ನೋಡ್ರಿ, ಸಮ್ ಆಪಲ್ಸ್ ಬೀಯಿಂಗ್ ಶ್ಯೂರ್ ಇಸ್ ಎ ಪಾಸಿಬಿಲಿಟಿ, ರೈಟ್. ಪಾಸಿಬಿಲಿಟಿ ಅಂತ ಬಂದ್ರೆ ಬೇಸಿಕ್ ಡಯಾಗ್ರಾಮ್ ಒಳಗೆ ಇದು ರಾಂಗ್ ಆಗ್ತದೆ. ಯಾಕಂದ್ರೆ ನೋ ಆಪಲ್ ಇಸ್ ಶ್ಯೂರ್, ನೋ ಶ್ಯೂರ್ ಇಸ್ ಆಪಲ್. ಬಟ್ ಇವ್ರು ಏನ್ ಹಾಕತಾರೆ, ಸಮ್ ಆಪಲ್ಸ್ ಬೀಯಿಂಗ್ ಶ್ಯೂರ್ ಇಸ್ ಎ ಪಾಸಿಬಿಲಿಟಿ ಅಂತ ವರ್ಡ್ ಹಾಕ್ಯಾರ. ಇಲ್ಲಿ ಪಾಸಿಬಿಲಿಟಿ ಅಂತ ವರ್ಡ್ ಬಂತಂದ್ರೆ ಇದು ನೀವು ಗೆಸ್ ಮಾಡ್ಬೇಕು, ಹಿಂಗ್ ಬಂದ್ರೆ ನಡೀತದೇನೋ ಅಂತ ಹೇಳಿ. ಅಂದ್ರೆ ಮಾತ್ರ ಇದೇನಾಗ್ತದೆ, ಇದು ರೈಟ್ ಆಗ್ತದೆ. ಇಲ್ಲಿ ನೋ ಆಪಲ್ ಇಸ್ ಸ್ವೀಟ್, ನೋ ಆಪಲ್ ಇಸ್ ಸ್ವೀಟ್ ಇಲ್ಲಿ ರೈಟ್. ನೋಡ್ರಿ, ಬೇಸಿಕ್ ಡಯಾಗ್ರಾಮ್ ಒಳಗ ಆಪಲ್ ಕ ಮತ್ತು ಸ್ವೀಟ್ ನಡುವೆ ಏನು ಕನೆಕ್ಷನ್ ಇಲ್ಲ, ರೈಟ್. ಬಟ್ ಪಾಸಿಬಿಲಿಟಿ ಒಳಗ ಸಮ್ ಸ್ವೀಟ್ಸ್ ಏನಾಗ್ಬೋದು, ಆಪಲ್ ಜೊತೆ ಕನೆಕ್ಷನ್ ಇದ್ರು ಇರ್ಬೋದು. ನಾವ್ ಹಿಂಗ್ ಒಯ್ದಿದ್ದಕ್ಕೆ ಇಲ್ಲಿ ಕನೆಕ್ಷನ್ ಮಾಡಿದ್ರು ಮಾಡ್ಬೋದು. ಅವಾಗ ಏನಾಗ್ತದೆ ನಮ್ದಿಲ್ಲಿ, ಇದು ರಾಂಗ್ ಆಗ್ತದೆ. ಯಾಕಂದ್ರೆ ಇದು ಬೇಸಿಕ್, ಇದು ಎಂತ ಕನ್ಕ್ಲೂಷನ್ ಇದು, ಡೆಫಿನೆಟ್ ಕನ್ಕ್ಲೂಷನ್ ಅದು. ಇಫ್ ಇಟ್ ಈಸ್ ಡೆಫಿನೆಟ್ ಕನ್ಕ್ಲೂಷನ್ ಇಟ್ ಶುಡ್ ಬಿ ಫಾಲೋಸ್ ಬೇಸಿಕ್ ಡಯಾಗ್ರಾಮ್ ಆಸ್ ವೆಲ್ ಆಸ್ ಪಾಸಿಬಲ್ ಡಯಾಗ್ರಾಮ್. ನೋ ಆಪಲ್ ಇಸ್ ಸ್ವೀಟ್ ಅನ್ನೋದಿಲ್ಲ ರೈಟ್ ಆಗಿದೆ. ಬಟ್ ಪಾಸಿಬಲ್ ಡಯಾಗ್ರಾಮ್ ಒಳಗ ಸಮ್ ಸ್ವೀಟ್ ಏನಾಗ್ಲಕ್ ಚಾನ್ಸ್ ಅದ, ಆರೆಂಜ್ ಆಗ್ಲಕ್ಕೂ ಚಾನ್ಸ್ ಅದ. ಸಮ್ ಸ್ವೀಟ್ ಏನಾಗ್ಲಕ್ ಚಾನ್ಸ್ ಅದ, ಆಪಲ್ ಆಗ್ಲಕ್ಕೂ ಚಾನ್ಸ್ ಅದ. ಸೊ ಇವೆರಡು ಚಾನ್ಸ್ ಅದಾವ ಅಂತಂದ್ರೆ ಇದು ಬೇಸಿಕ್ ಡಯಾಗ್ರಾಮ್ ಒಳಗೆ ರೈಟ್ ಆದ್ರೂ ಪಾಸಿಬಲ್ ಡಯಾಗ್ರಾಮ್ ಒಳಗೆ ಏನಾಗ್ತದೆ, ಇದು ರಾಂಗ್ ಆಗ್ತದ, ರಾಂಗ್ ಅಂತ ಹೇಳ್ಬೇಕು. ಅದಕ್ಕೆ ನಿಮ್ ಆನ್ಸರ್ ಯಾವ್ದೀಗ, ಓನ್ಲಿ ಒನ್ ಫಾಲೋಸ್. ಏನಾಗ್ತದೆ ಈಗ್ರಿ, ಓನ್ಲಿ ಒನ್ ಫಾಲೋಸ್ ಅಂತ ನಾವ್ ಇದನ್ನ ಹೇಳ್ಬೋದು. ಸೊ ಈ ತರ ನೀವೇನ್ ಮಾಡ್ಬೇಕಂದ್ರ ಪಾಸಿಬಿಲಿಟಿ ಅಂತ ಏನು ಅಂದ್ರೂ ಒಂದೇ, ಸಮ್ ಆಪಲ್ ಕ್ಯಾನ್ ಬಿ ಶ್ಯೂರ್ ಇಸ್ ಶ್ಯೂರ್ ಅಂತಾನು ಅನ್ಬೋದು. ಕ್ಯಾನ್ ಬಿ ಅಂದ್ರೂ ಒಂದೇ, ಪಾಸಿಬಿಲಿಟಿ ಅಂದ್ರೂ ಒಂದೇ. ಅದಕ್ಕೆ ಇವೆರಡು ಕೇಸ್ ನಿಮ್ಗೆ ಗೊತ್ತಿರ್ಬೇಕು, ಪಾಸಿಬಿಲಿಟಿ ಕೇಸ್ ಅಂಡ್ ಕ್ಯಾನ್ ಬಿ ಕೇಸ್, ರೈಟ್ ರೀ. ಓಕೆ, ನೆಕ್ಸ್ಟ್ ಇನ್ನೊಂದು ಡಯಾಗ್ರಾಮ್ ನೋಡೋಣ. ಈಗ ಇನ್ನೊಂದು ನೋಡ್ರಿ, ಸಮ್ ಚೇರ್ಸ್ ಆರ್ ಟೇಬಲ್ಸ್. ಇದಕ್ಕೊಂದು ಡಯಾಗ್ರಾಮ್ ಕ್ರಿಯೇಟ್ ಮಾಡೋಣ್ರಿ. ಆಸ್ ಪರ್ ಕಂಡೀಷನ್ ಪ್ರಕಾರ ಸಮ್ ಚೇರ್ಸ್ ಆರ್ ಟೇಬಲ್ಸ್. ಇಲ್ಲಿ ಚೇರ್ ಹಾಕೋಣ, ಇಲ್ಲಿ ಟೇಬಲ್ ಹಾಕೋಣ. ಸಮ್ ಚೇರ್ಸ್ ಆರ್ ಟೇಬಲ್ಸ್. ನೆಕ್ಸ್ಟ್ ಸಮ್ ಬೆಡ್ ಆರ್ ಟೇಬಲ್. ನೋಡ್ರಿ, ಸಮ್ ಬೆಡ್ ಆರ್ ಟೇಬಲ್, ಸಮ್ ಬೆಡ್ ಆರ್ ಟೇಬಲ್. ನೋ ಫರ್ನಿಚರ್ ಇಸ್ ಬೆಡ್, ಫರ್ನಿಚರ್ ಇಸ್ ಬೆಡ್. ಇಲ್ಲಿ ಫರ್ನಿಚರ್ ಹಾಕೋಣ. ಬೆಡ್ಗೆ ಮತ್ತು ಫರ್ನಿಚರ್ಗೆ ಏನಾಗಿರ್ಬಾರ್ದು, ಏನೋ ಕನೆಕ್ಷನ್ ಇರಬಾರ್ದು. ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ಫರ್ನಿಚರ್ ಅಂಡ್ ಬೆಡ್. ನೋಡ್ರಿ, ಇದು ಫರ್ನಿಚರ್ ಅದ, ಇದು ಬೆಡ್ ಅದ, ಇದು ಟೇಬಲ್ ಅದ, ದೆನ್ ಇದು ಚೇರ್ ಅದ. ಆಸ್ ಪರ್ ಬೇಸಿಕ್ ಡಯಾಗ್ರಾಮ್ ಪ್ರಕಾರ ನಮ್ದು ಇದು ಕ್ರಿಯೇಟ್ ಆಗಿದೆ. ಬಟ್ ಏನಾಗಿರ್ಬೋದು, ಫ್ಯಾನ್ ಇದಕ್ಕೆ ಕನೆಕ್ಷನ್ ಇರಬಾರ್ದು ಅಷ್ಟೇ. ಬಟ್ ಫ್ಯಾನ್ ಟೇಬಲ್ ಜೊತೆ ಕನೆಕ್ಷನ್ ಇರ್ಬೋದು, ಚೇರ್ ಜೊತೆನೂ ಕನೆಕ್ಷನ್ ಇರ್ಬೋದು. ಈ ತರ ನಿಮ್ಗೆ ಪಾಸಿಬಿಲಿಟಿ ಗೊತ್ತಿರ್ಬೇಕು. ಈ ಕನ್ಕ್ಲೂಷನ್ ನೋಡೋಣ. ಸಮ್ ಟೇಬಲ್ಸ್ ಆರ್ ನಾಟ್ ಫರ್ನಿಚರ್ಸ್. ನೋಡ್ರಿ, ಸಮ್ ಟೇಬಲ್ಸ್ ಆರ್ ನಾಟ್ ಫರ್ನಿಚರ್ಸ್, ರೈಟ್ ಅಲ್ರಿ ಇದು. ನೋಡ್ರಿ, ಸಮ್ ಟೇಬಲ್ ಏನಾಗ್ಯಾವ್ರಿ, ಈಗ ಬೆಡ್ ಆಗ್ಯಾವ. ಇಲ್ಲಿ ಸಮ್ ಟೇಬಲ್ ಬೆಡ್ ಆಗ್ಯಾವ ಅಂತಂದ್ರ ಬೆಡ್ ಇದ್ದಿದ್ದು ಇದ್ರ ಜೊತೆ ಕನೆಕ್ಷನ್ ಇರಬಾರ್ದು, ಫರ್ನಿಚರ್ ಜೊತೆ ಕನೆಕ್ಷನ್ ಇರಬಾರ್ದು. ನೀವು ಯಾವುದೇ ಪಾಸಿಬಿಲಿಟಿ ಡಯಾಗ್ರಾಮ್ ಮಾಡಿದ್ರು ಬೆಡ್ ಮತ್ತು ಫರ್ನಿಚರ್ ಎಲ್ಲಿ ಕನೆಕ್ಷನ್ ಇರಲೇಬಾರ್ದು. ಬಟ್ ಇಲ್ಲಿ ಏನ್ ಕನೆಕ್ಷನ್ ಅದಾವಲ್ಲ ಬೇಸಿಕ್ ಡಯಾಗ್ರಾಮ್ ಒಳಗ, ಆ ತರ ಕನೆಕ್ಷನ್ ಕಂಟಿನ್ಯೂ ಆಗ್ಬೇಕು. ನೋಡ್ರಿ, ಏನಾದ್ರು ಸಮ್ ಟೇಬಲ್ಸ್ ಆರ್ ನಾಟ್ ಫರ್ನಿಚರ್ಸ್. ನೋಡ್ರಿ, ಸಮ್ ಟೇಬಲ್ಸ್ ಆರ್ ನಾಟ್ ಫರ್ನಿಚರ್ಸ್. ಯಾಕಂತಂದ್ರೆ ಇಲ್ಲಿರೋ ಟೇಬಲ್ಸ್ ಏನಾಗೋದಿಲ್ಲ, ಫರ್ನಿಚರ್ ಆಗೋದಿಲ್ಲ, ರೈಟ್. ಇದು ಫಸ್ಟ್ ಒನ್. ಸೆಕೆಂಡ್ ಒನ್, ಆಲ್ ಟೇಬಲ್ಸ್ ಬೀಯಿಂಗ್ ಫರ್ನಿಚರ್ ಇಸ್ ಎ ಪಾಸಿಬಿಲಿಟಿ. ನೋಡ್ರಿ, ಎಲ್ಲಾ ಟೇಬಲ್ಗಳು ಫರ್ನಿಚರ್ ಒಳಗೆ ಬಂದ್ ಕೊಡಕ್ ಚಾನ್ಸ್ ಅದ ನೋಡ್ರಿ. ಎಲ್ಲಾ ಟೇಬಲ್ಗಳು ಫರ್ನಿಚರ್ ಒಳಗೆ ಬಂದು ಅಂದ್ರೆ ಇಲ್ಲಿದ್ದ ಟೇಬಲ್ ಏನಾಗ್ತದೆ, ಫರ್ನಿಚರ್ ಒಳಗೆ ಬರ್ಬೇಕಾಗ್ತದೆ. ಬಟ್ ಇದು ಪಾಸಿಬಿಲಿಟಿ ಒಳಗೆ ಏನಾಗ್ತದೆ, ಇದು ರಾಂಗ್ ಆಗ್ತದೆ. ಸೊ ರಾಂಗ್ ಆಯ್ತು. ನೆಕ್ಸ್ಟ್, ಸಮ್ ಫರ್ನಿಚರ್ ಬೀಯಿಂಗ್ ಚೇರ್ ಇಸ್ ಎ ಪಾಸಿಬಿಲಿಟಿ. ನೋಡ್ರಿ, ಸಮ್ ಫರ್ನಿಚರ್ ಬೀಯಿಂಗ್ ಚೇರ್ ಇಸ್ ಎ ಪಾಸಿಬಿಲಿಟಿ ಅಂತಂದ್ರೆ ಈ ಫರ್ನಿಚರ್ ಚೇರ್ ಜೊತೆ ಕನೆಕ್ಷನ್ ಆಗಕ್ ಚಾನ್ಸ್ ಅದಲ್ರಿ, ಐತಿ. ಫರ್ನಿಚರ್ ಏನಾಗ್ಬೋದು, ಚೇರ್ ಜೊತೆನೂ ಕನೆಕ್ಷನ್ ಆಗ್ಬೋದು, ಟೇಬಲ್ ಜೊತೆನೂ ಕನೆಕ್ಷನ್ ಆಗ್ಬೋದು. ಆದ್ರೆ ಅದ್ರ ಜೊತೆ ಕನೆಕ್ಷನ್ ಆಗ್ಬಾರ್ದು, ಬೆಡ್ ಜೊತೆ ಕನೆಕ್ಟ್ ಇರಬಾರ್ದು. ಸಮ್ ಸಮ್ ಏನಾದ್ರು ಇದು ಸಮ್ ಫರ್ನಿಚರ್ಸ್ ಬೀಯಿಂಗ್ ಚೇರ್ ಇಸ್ ಎ ಪಾಸಿಬಿಲಿಟಿ. ನಾ ಇಲ್ಲಿ ಫರ್ನಿಚರ್ ಹಾಕ್ತೀನಿ, ಇಲ್ಲಿ ಫರ್ನಿಚರ್ ಹಾಕಿದ್ರು ರೈಟೇ ಇದು. ಯಾಕಂದ್ರೆ ಬೆಡ್ ಜೊತೆ ಕನೆಕ್ಷನ್ ಎಲ್ಲ ಫರ್ನಿಚರ್ ಇದಕ್ಕೂ ಕನೆಕ್ಟ್ ಮಾಡ್ಬೋದು, ಇದಕ್ಕೂ ಕನೆಕ್ಟ್ ಮಾಡ್ಬೋದು, ಇವೆರಡಕ್ಕೂ ಕನೆಕ್ಟ್ ಮಾಡ್ಬೋದು. ಬಟ್ ಪಾಸಿಬಲ್ ಡಯಾಗ್ರಾಮ್ ಏನಿರ್ಬೇಕಂದ್ರ ಆಸ್ ಪರ್ ಕಂಡೀಷನ್ ಪ್ರಕಾರ ಇರ್ಬೇಕು. ನೋಡ್ರಿ, ಸಮ್ ಫರ್ನಿಚರ್ ಬೀಯಿಂಗ್ ಚೇರ್ ಇಸ್ ಎ ಪಾಸಿಬಿಲಿಟಿ. ಇಲ್ಲಿರೋ ತೆಗೆದು ಇಲ್ಲಿ ಹಾಕಿನಿಗೆ, ಈಗೂ ಏನಾಗ್ತದೆ ನಮ್ದು ಇದು ರೈಟ್ ಆಯ್ತು. ನೋಡ್ರಿ, ಇದು ನಮ್ದು ಪಾಸಿಬಿಲಿಟಿ ಒಳಗೆ ರೈಟ್ ಆಗ್ತದೆ.
ಬಟ್ ಬೇಸಿಕ್ ಡಯಾಗ್ರಾಮ್ ಒಳಗ ನೋಡ್ರಿ ಇಲ್ಲಿ ಚೇರ್ ಅದ, ಇಲ್ಲಿ ಫ್ಯಾನ್ ಅದ, ಫರ್ನಿಚರ್ ಅದ. ಬಟ್ ಇಲ್ಲಿ ನೋ ಫರ್ನಿಚರ್ ಚೇರ್, ನೋ ಚೇರ್ ಇಸ್ ಫರ್ನಿಚರ್. ಬಟ್ ಅವ್ರೇನ್ ಹೇಳಕತ್ತಾರ, ಸಮ್ ಫರ್ನಿಚರ್ಸ್ ಬೀಯಿಂಗ್ ಚೇರ್ ಇಸ್ ಎ ಪಾಸಿಬಿಲಿಟಿ ಅಂತ ಹೇಳ್ಯಾರ. ಇಲ್ಲಿ ಪಾಸಿಬಿಲಿಟಿ ಅಂತ ಹೇಳಿದ್ರು ಅಂತಂದ್ರ ಬೇಸಿಕ್ ಡಯಾಗ್ರಾಮ್ ಒಳಗ ರಾಂಗ್ ಇದ್ರು ನೀವು ಓಕೆ, ಬಟ್ ಪಾಸಿಬಲ್ ಡಯಾಗ್ರಾಮ್ ಒಳಗೆ ರೈಟ್ ಆಗ್ಬೇಕು. ಪಾಸಿಬಲ್ ಡಯಾಗ್ರಾಮ್ ಒಳಗೆ ರೈಟ್ ಆಗಿದೆ. ಸೊ ದೇರ್ ಫಾರ್ ಥರ್ಡ್ ಒನ್ ರೈಟ್ ಅಂತ ಹೇಳ್ಬೋದು. ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಿಲ್ಲಿ? ಓನ್ಲಿ 1 and 3 follows. ಓನ್ಲಿ 1 and 3 follows ಅಂತ ನೀವು ಹೇಳ್ಬೋದು. ಸೊ ಈ ತರ ನೀವು ಡಯಾಗ್ರಾಮ್ ಅನ್ನು ಇಲ್ಲಿ ಕ್ರಿಯೇಟ್ ಮಾಡಿರ್ಬೇಕು. ರೈಟ್ ರೀ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ. ಪಾಸಿಬಿಲಿಟಿ ಕೇಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ನಾವು ನೋಡೋದಾದ್ರೆ, ಸಮ್ ಚೇರ್ಸ್ ಆರ್ ಟೇಬಲ್ಸ್. ಇನ್ನೊಂದು ಡಿಫ್ರೆಂಟ್ ವೆರೈಟಿ ಆಫ್ ಡಯಾಗ್ರಾಮ್ ಇದೆ. ಸೊ ಆಸ್ ಪರ್ ಸ್ಟೇಟ್ಮೆಂಟ್ ಅವೇ ಅದಾವ, ವೆರೈಟಿಗಳು ಚೇಂಜ್ ಆಗ್ಯಾವ ಅಷ್ಟೇ. ಸಮ್ ಚೇರ್ಸ್ ಆರ್ ಟೇಬಲ್ಸ್. ಚೇರ್ಸ್ ಇದು ಟೇಬಲ್ಸ್. ಸಮ್ ಚೇರ್ಸ್ ಆರ್ ಟೇಬಲ್ಸ್. ಸಮ್ ಬೆಡ್ ಆರ್ ಟೇಬಲ್. ಸಮ್ ಬೆಡ್ ಆರ್ ಟೇಬಲ್ ಅಂತ ಹೇಳ್ಬೋದು. ನೋ ಫರ್ನಿಚರ್ ಇಸ್ ಬೆಡ್. ನೋ ಫರ್ನಿಚರ್ ಇಸ್ ಬೆಡ್. ಇದೇ ಡಯಾಗ್ರಾಮ್ ಕ್ರಿಯೇಟ್ ಆಯ್ತ್ರಿ. ಬಟ್ ಕನ್ಕ್ಲೂಷನ್ ಏನದ ನೋಡ್ರಿ, ಇದಕ್ಕೆ ಏನ್ ಕರಿತೀವಿ ನಾವು? ಬೇಸಿಕ್ ಡಯಾಗ್ರಾಮ್ ಅಂತ ಕರಿತೀವಿ. ಆಲ್ ಚೇರ್ಸ್ ಬೀಯಿಂಗ್ ಫರ್ನಿಚರ್ ಇಸ್ ಎ ಪಾಸಿಬಿಲಿಟಿ. ನೋಡ್ರಿ, ಆಲ್ ಚೇರ್ಸ್ ಬೀಯಿಂಗ್ ಫರ್ನಿಚರ್ ಇಸ್ ಎ ಪಾಸಿಬಿಲಿಟಿ ಅಂತಂದ್ರೆ ನಾ ಇನ್ನೊಂದು ಡಯಾಗ್ರಾಮ್ ಕ್ರಿಯೇಟ್ ಮಾಡ್ತೀನಿ ನೋಡ್ರಿ. ಈಗ ಏನ್ ಕ್ರಿಯೇಟ್ ಮಾಡ್ಬೋದು ನೋಡ್ರಿ, ಇಲ್ಲಿ ಚೇರ್ ಹಾಕ್ತೀನಿ, ಇಲ್ಲಿ ಟೇಬಲ್ ಹಾಕ್ತೀನಿ, ಇಲ್ಲಿ ಬೆಡ್ ಹಾಕ್ತೀನಿ. ಬಟ್ ಏನಂತ ಹೇಳ, ಆಲ್ ಚೇರ್ಸ್ ಬೀಯಿಂಗ್ ಫರ್ನಿಚರ್ ಇಸ್ ಎ ಪಾಸಿಬಿಲಿಟಿ ಅಂತಂದ್ರೆ ಚೇರ್ ಮ್ಯಾಗ ತಂದು ಫರ್ನಿಚರ್ ಹಾಕ್ತೀನಿ. ಬಟ್ ನನಗೇನಿರಬಾರ್ದು, ಬೆಡ್ ಮತ್ತು ಫರ್ನಿಚರ್ ಅನ್ನೋ ಕನೆಕ್ಷನ್ ಇರಬಾರ್ದು. ನೋಡ್ರಿ, ಆಲ್ ಚೇರ್ಸ್ ಬೀಯಿಂಗ್ ಫರ್ನಿಚರ್ ಇಸ್ ಎ ಪಾಸಿಬಿಲಿಟಿ. ಇದು ಪಾಸಿಬಲ್ ಡಯಾಗ್ರಾಮ್ ಒಳಗೆ ರೈಟ್ ಆಯ್ತು. ರೈಟ್ ರೀ. ಇದು ಬೇಸಿಕ್ ಡಯಾಗ್ರಾಮ್ ಒಳಗೆ ಏನಾಯ್ತು? ರಾಂಗ್ ಆಯ್ತು. ಬೇಸಿಕ್ ಡಯಾಗ್ರಾಮ್ ಒಳಗೆ ಕನ್ಕ್ಲೂಷನ್ ರಾಂಗ್ ಆಯ್ತ್ರಿ ಒಂದೇದ್ದು. ಬಟ್ ಇಲ್ಲಿ ಒಂದೇದ್ದು ಏನಾಗ್ಯದ, ಈಗ ಇದು ರೈಟ್ ಆಗ್ಯದ. ಕ್ಲಿಯರ್ ಆಯ್ತಾ? ಓಕೆ. ಸಮ್ ಟೇಬಲ್ಸ್ ಆರ್ ನಾಟ್ ಬೆಡ್ ಇಸ್ ಎ ಪಾಸಿಬಿಲಿಟಿ. ಸಮ್ ಟೇಬಲ್ಸ್ ಆರ್ ನಾಟ್ ಬೆಡ್ ಇಸ್ ಎ ಪಾಸಿಬಿಲಿಟಿ. ನೋಡ್ರಿ, ಸಮ್ ಟೇಬಲ್ಸ್ ಆರ್ ನಾಟ್ ಬೆಡ್ ಇಸ್ ಎ ಪಾಸಿಬಿಲಿಟಿ. ಈ ಕಡೆ ಏರಿಯಾ ನೋಡ್ರಿ, ರೈಟ್ ಅಲ್ರಿ ಇದು. ಸಮ್ ಟೇಬಲ್ಸ್ ಆರ್ ಬೆಡ್ಸ್ ಆಗ್ಯಾವ ಅಂತಂದ್ರೆ ಸಮ್ ಟೇಬಲ್ಸ್ ಬೆಡ್ ಆಗಿಲ್ಲ ಅಂತ ಹೇಳ್ಬೋದು, ಇಲ್ಲ ಎಲ್ಲಾ ಟೇಬಲ್ಸ್ ಬೆಡ್ ಇದ್ರು ಇರ್ಬೋದು, ಎಲ್ಲ ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ಬೋದು ಅಂತ ಹೇಳಿ. ಸಮ್ ಟೇಬಲ್ಸ್ ಆರ್ ನಾಟ್ ಬೆಡ್ಸ್ ಇಸ್ ಎ ಪಾಸಿಬಿಲಿಟಿ. ಗೆಸ್ ಮಾಡ್ಬೋದು ನಾವೀಗ. ಸೊ ಎರಡು ಪಾಸಿಬಿಲಿಟಿ ಅದಾವ. ಸೊ ನೋಡ್ರಿ, ಈ ಕಡೆ ಟೇಬಲ್ಗಳು ಬೆಡ್ ಆಗಿರ್ಲಿಕ್ಕಿಲ್ಲ. ರೈಟ್ ರೀ. ಎರಡು ಪಾಸಿಬಿಲಿಟಿ ಇರೋದ್ರಿಂದ ಇದು ಬೇಸಿಕ್ ಡಯಾಗ್ರಾಮ್ ಒಳಗೂ ರೈಟ್ ಆಗ್ತದೆ, ಪಾಸಿಬಲ್ ಡಯಾಗ್ರಾಮ್ ಒಳಗೂ ರೈಟ್ ಆಗ್ತದೆ. ಬಟ್ ನಮಗೆ ಪಾಸಿಬಿಲಿಟಿ ಬಂದಾಗ ಬೇಸಿಕ್ ಡಯಾಗ್ರಾಮ್ ಒಳಗೆ ರೈಟ್ ಆದ್ರೂ ಅಷ್ಟೇ, ರಾಂಗ್ ಆದ್ರೂ ಅಷ್ಟೇ. ಬಟ್ ಪಾಸಿಬಲ್ ಡಯಾಗ್ರಾಮ್ ಒಳಗೆ ಮಾತ್ರ ರೈಟ್ ಆಗಿರ್ಬೇಕು. ಸೊ ದೇರ್ ಫಾರ್ ಆನ್ಸರ್ ಏನಿಗೆ ನಮ್ದು ಬೋತ್ 1 and 2 ಫಾಲೋಸ್ ಅಂತ ಹೇಳ್ಬೋದು. ರೈಟ್ ರೀ. ಓಕೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, ಪಾಸಿಬಿಲಿಟಿ ಕೇಸ್ ಮೇಲೆ. ಈಗ ಐದರ್ ಆರ್ ಕೇಸ್ ಯಾವಾಗ ಯೂಸ್ ಮಾಡಬಹುದು ನೋಡ್ರಿ. ಐದರ್ ಆರ್ ಕೇಸ್ ಅಂದ್ರೆ ಎರಡು ಕನ್ಕ್ಲೂಷನ್ ಬರ್ತಾವ. ಈಗ ಆಲ್ರೆಡಿ ನಿಮ್ಗೆ ಬೇಸಿಕ್ ಡಯಾಗ್ರಾಮ್ ಆಸ್ ವೆಲ್ ಆಸ್ ಪಾಸಿಬಲ್ ಡಯಾಗ್ರಾಮ್ ಎರಡು ಡ್ರಾ ಮಾಡೋದು ಗೊತ್ತದ. ರೂಲ್ ಏನ್ ಗೊತ್ತದ? ನೋಟ್ 1 ಏನ್ ಹೇಳಿ, ರೂಲ್ 1 ಏನ್ ಹೇಳಿದೀವಿ? ಇಫ್ ಇಟ್ ಈಸ್ ಡೆಫಿನೆಟ್ ಕನ್ಕ್ಲೂಷನ್ ಇಟ್ ಶುಡ್ ಬಿ ಫಾಲೋಸ್ ಬೇಸಿಕ್ ಡಯಾಗ್ರಾಮ್ ಆಸ್ ವೆಲ್ ಆಸ್ ಪಾಸಿಬಲ್ ಡಯಾಗ್ರಾಮ್. ಇಫ್ ಇಟ್ ಈಸ್ ಪಾಸಿಬಲ್ ಕನ್ಕ್ಲೂಷನ್ ಇಟ್ ಶುಡ್ ಬಿ ಫಾಲೋಸ್ ಎನಿ ಒನ್ ಆಫ್ ಪಾಸಿಬಲ್ ಡಯಾಗ್ರಾಮ್. ಬೇಸಿಕ್ ಒಳಗೆ ರೈಟ್ ಆಗ್ಲೇಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಸೊ ಆ ರೂಲ್ ಗೊತ್ತಾದ್ರೆ ನಿಮ್ಗೆ ಐದರ್ ಆರ್ ಕೇಸ್ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಒಳಗೆ ಒಂದ್ ಕಡೆ ಎರಡು ಇರ್ತಾವ, ಕನ್ಕ್ಲೂಷನ್ ಒಳಗೆ ಎರಡು ಇರ್ತಾವ. ಆಗ ಅದು ಒಂದನೇದು ಕನ್ಫರ್ಮ್ ಆಗೋದಿಲ್ಲ, ಎರಡನೇದು ಕನ್ಫರ್ಮ್ ಆಗಿ. ಇದಕ್ಕೆ ನಾವ್ ಏನ್ ಕರಿತೀವಿ ಅಂದ್ರೆ 50-50 ಕೇಸ್ ಅಂತ ಕರಿತೀವಿ, ಆರ್ ಪಾಸಿಬಿಲಿಟಿ ಕೇಸ್ ಅಂತ ಕರಿತೀವಿ. ಸೊ ಇಂಥ ಕ್ವಶನ್ ಗಳಿಗೆ ನಾವು ಹೆಂಗ್ ಮಾಡ್ಬೋದು ನೋಡ್ರಿ. ಟು ಡಿಟರ್ಮೈನ್ ಐದರ್ ಆರ್ ಕೇಸ್ ಅಪ್ಲೈಸ್ ಆಲ್ 3 ಆಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಮಸ್ಟ್ ಬಿ. ನೋಡ್ರಿ, 3 ಕಂಡೀಷನ್ ಫಾಲೋ ಆಗ್ಬೇಕು. ಏನ್ ಫಾಲೋ ಆಗ್ಬೇಕು? ಬೋತ್ ಕನ್ಕ್ಲೂಷನ್ಸ್ ಆರ್ ಇಂಡಿವಿಜುವಲಿ ಇನ್ವ್ಯಾಲಿಡ್. ಎರಡು ಪ್ರತ್ಯೇಕವಾಗಿ ನೋಡಿದಾಗ ಎರಡು ರಾಂಗ್ ಆಗಿರ್ತಾವ. ಎರಡು ಕನ್ಕ್ಲೂಷನ್ ಇಂಡಿವಿಜುವಲ್ ಏನಾಗಿರ್ತಾವ, ರಾಂಗ್ ಆಗಿರ್ತಾವ. ಇದು ಒಂದೇದು ಗೊತ್ತಿರಲಿ. ನೈದರ್ ಕನ್ಕ್ಲೂಷನ್ ಕ್ಯಾನ್ ಬಿ ಡೆಫಿನೆಟ್ಲಿ ಪ್ರೂವ್ನ್ ಟ್ರೂ. ಅಂದ್ರೆ 100% ರೈಟ್ ಆಗಿರೋದಿಲ್ಲ, ಪಾಸಿಬಿಲಿಟಿ ಇರ್ತದೆ. ಸೊ ಅದಕ್ಕೆ ಏನ್ ಕರಿತೀವಿ ಅವಾಗ 50-50 ಅಂತ ಕರಿತೀವಿ. ಸೊ ರೈಟ್ ಅಂಡ್ ಬೇಸ್ಡ್ ಆನ್ ದ ಗಿವನ್ ಸ್ಟೇಟ್ಮೆಂಟ್ಸ್ ಬಟ್ ದೇ ಆರ್ ನಾಟ್ ಕಂಪ್ಲೀಟ್ಲಿ ಫಾಲ್ಸ್. ಬಟ್ ಕಂಪ್ಲೀಟ್ ರಾಂಗ್ ಅಲ್ಲಕ್ ಆಗೋದಿಲ್ಲ. ಮೇ ಬಿ ಆರ್ ಮೇ ನಾಟ್ ಬಿ ಅಂತ ನಾವು ಅದನ್ನ ಹೇಳ್ಬೋದು. ಐಡೆಂಟಿಕಲ್ ಟರ್ಮ್ಸ್ ಟರ್ಮ್ಸ್ ಏನಿರ್ಬೇಕು? ಬೋತ್ ಕನ್ಕ್ಲೂಷನ್ ಮಸ್ಟ್ ರೆಫರ್ ಟು ದ ಸೇಮ್ 2 ಕ್ಯಾಟಗರೀಸ್. ಅಂದ್ರೆ
ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು. ಈಗ ಸಮ್ ಚೇರ್ಸ್ ಆರ್ ಟೇಬಲ್ಸ್, ನೋ ಚೇರ್ ಇಸ್ ಟೇಬಲ್. ಚೇರ್ ಟೇಬಲ್ ಎರಡು ವರ್ಡ್ ಹೆಂಗ್ ಬಂದವು ಹಂಗ ಎರಡು ಯಾವಾಗಲೂ ಏನಿರ್ಬೇಕು, ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ಸೇಮ್ ಇರಬೇಕು. ಎರಡನೇ ರೂಲ್ ಇದು. ಥರ್ಡ್ ರೂಲ್ ಏನಾಗಿರ್ತದ, ಕಾಂಪ್ಲಿಮೆಂಟರಿ ಪೇರ್ಸ್. ದ ಟೂ ಕನ್ಕ್ಲೂಷನ್ ಮಸ್ಟ್ ರೀಪ್ರೆಸೆಂಟ್ mutually exercise possibilities that cover all potential relationship between the two categories. The common complementary pairs are. ಕಾಮನ್ ಕಾಂಪ್ಲಿಮೆಂಟರಿ ಪೇರ್ಸ್ ಯಾವ ಇರ್ತಾವ, ಯಾವಾಗ ಐದರ್ ಆರ್ ಕೇಸ್ ಬರ್ತದ, ಇವೆರಡು ಜೊತೆ ಇರ್ತಾವ. ಸಮ್ ಏಸ್ ಆರ್ ಬೀಸ್ ಇರ್ತದ, ಇಲ್ಲ ಸಮ್ ಏಸ್ ಆರ್ ನಾಟ್ ಬೀಸ್. ನೋಡ್ರಿ ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಕಾಂಪ್ಲಿಮೆಂಟರಿ ಪೇರ್ ಅಂತ ಕರಿತೀವಿ. ಇವೆರಡು ಬಂದು ಅಂದ್ರ ಎರಡು ಕಡೆ ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ಸೇಮ್ ಇದ್ದು ಅಂದ್ರೆ ನೀವು ಚೆಕ್ ಮಾಡೋದು ಬೇಕಾಗಿಲ್ಲ, ಅವಾಗ 100% ಆನ್ಸರ್ ಏನಾಗಿರ್ತದೆ, ಐದರ್ ಆರ್ ಕೇಸ್ ಇರ್ತದೆ. ಸೆಕೆಂಡ್ ಏನದ, ಆಲ್ ಏಸ್ ಆರ್ ಬೀಸ್ ಅಂತೂ ಬರ್ಬೋದು, ಇಲ್ಲ ಅಂದ್ರೆ ಅದ್ರ ಜೊತೆ ಇನ್ನೊಂದು ಪೇರ್ ಏನಿರ್ಬೇಕು, ಸಮ್ ಏಸ್ ಆರ್ ನಾಟ್ ಬೀಸ್ ಅಂತ ಇರ್ಬೇಕು. ನೋಡ್ರಿ ಒಂದೇದೇನು, ಸಮ್ ಏಸ್ ಆರ್ ಬೀಸ್ ಅಂಡ್ ಸಮ್ ಏಸ್ ಆರ್ ನಾಟ್ ಬೀಸ್. ಇದು ಒಂದು ಪೇರ್, ಇದು ಕಾಂಪ್ಲಿಮೆಂಟರಿ ಪೇರ್. ಇದು ಒಂದನೇ ಕನ್ಕ್ಲೂಷನ್, ಇದು ಎರಡನೇ ಕನ್ಕ್ಲೂಷನ್ ಇತ್ತಂದ್ರೆ ಯಾವಾಗಲೂ ನಿಮ್ಮ ಆನ್ಸರ್ ಐದರ್ ಆರ್ ಇರ್ತದೆ. ನೆಕ್ಸ್ಟ್ ಆಲ್ ಏಸ್ ಆರ್ ಬೀಸ್ ಅಂಡ್ ಸಮ್ ಏಸ್ ಆರ್ ನಾಟ್ ಬೀಸ್. ಹಿಂಗಿದ್ದಾಗ ಅವಾಗ ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ಏನಿರ್ಬೇಕು, ಸೇಮ್ ಇರ್ಬೇಕು ನಿಮ್ಗೆ. ಮೂರನೇದು ಪೇರ್ ಏನಂತಂದ್ರೆ ನೋ ಏಸ್ ಆರ್ ಬೀಸ್ ಅಂಡ್ ಸಮ್ ಏಸ್ ಆರ್ ಬೀಸ್. ಸಮ್ ನೋ ಪೇರ್ ಇರ್ಬೇಕು, ಆಲ್ ಸಮ್ ನಾಟ್ ಪೇರ್ ಇರ್ಬೇಕು. ನೋಡ್ರಿ ನೋಡ್ರಿ ಇದು ಒಂದೇನು ಗೊತ್ತಿರಲಿ ನಿಮ್ಗೆ, ಇದು ಸಮ್ ನಾಟ್ ರೈಟ್ ರೀ. ಎರಡನೇದ್ದು ಆಲ್, ನೆಕ್ಸ್ಟ್ ಸಮ್ ನಾಟ್, ನೆಕ್ಸ್ಟ್ ನೋ, ಇದು ಸಮ್. ಇವು ಕಾಂಪ್ಲಿಮೆಂಟರಿ ಪೇರ್ ಅಂತ ಕರಿತೀವಿ. ಇದಕ್ಕೆ ಈ ಮೂರು ಜೋಡಿಗಳಿದ್ದಾಗ ಇದು ಇದ್ದಾಗ ಇದೇ ಜೋಡಿ ಇರ್ಬೇಕು ಯಾವಾಗ್ಲೂ. ಆಲ್ ಇದ್ದಾಗ ಸಮ್ ನಾಟೇ ಇರಬೇಕು, ನೋ ಇದ್ದಾಗ ಸಮ್ ಅಂತ ಬರಬೇಕು. ಈ ಪೇರ್ಗಳಿದ್ದಾಗ ನೀವೇನ್ ಮಾಡ್ಬೋದು, ಐದರ್ ಆರ್ ಕನ್ಕ್ಲೂಷನ್ ಗಳನ್ನ ಯೂಸ್ ಮಾಡ್ಬೋದು. ಸೊ ಇದ್ರ ರೂಲ್ಸ್ ಮೇಲೆ ನಾವು ನೋಡೋದಾದ್ರೆ ನೋಡ್ರಿ, ಸಮ್ ಅನ್ನೋ ಐತಿ ಇಲ್ಲಿ ರೈಟ್ರಿ. ಸಮ್ ಅನ್ನೋ ಬಂದಾಗ ಇಲ್ಲಿ ಸಮ್ ಏಸ್ ಆರ್ ಬೀಸ್, ನೋ ಎ ಇಸ್ ಬಿ. ಇದು ಸಬ್ಜೆಕ್ಟ್, ಇದು ಎರಡು ಪ್ರೆಡಿಕೇಟ್. ನೋಡ್ರಿ ಈ ಕಡೆ ಇದ್ದಿದ್ದು ಸಬ್ಜೆಕ್ಟ್, ಇದು ಪ್ರೆಡಿಕೇಟ್. ಸಮ್ ಅನ್ನೋ ಬಂದು ಎರಡು ಕಡೆ ಸೇಮ್ ವರ್ಡ್ ಇದ್ದು ಅಂತ ಕೊಡ್ರಿ. ನೋಡ್ರಿ ಸಮ್ ಚೇರ್ಸ್ ಆರ್ ಟೇಬಲ್ಸ್, ನೋ ಚೇರ್ ಇಸ್ ಟೇಬಲ್. ಕನ್ಕ್ಲೂಷನ್ ಒಳಗೆ ಇತ್ತಂದ್ರೆ ಇದು ಆನ್ಸರ್ ಯಾವಾಗ್ಲೂ ನಿಮ್ದು ಏನಾಗಿರ್ತದ, ಐದರ್ ಆರ್ ಕೇಸ್ ಆಗಿರ್ತದೆ. ಇದು ಗೊತ್ತಿರಿ. ಇನ್ನೊಂದು ಕೇಸ್ ಆಲ್ ಅಂಡ್ ಸಮ್ ನಾಟ್. ಆಲ್ ಅಂಡ್ ಸಮ್ ನಾಟ್ ಅಂದ್ರೆ ಆಲ್ ಏಸ್ ಆರ್ ಬೀಸ್ ಅಂತ ಇರ್ತದೆ. ಆಲ್ ಏಸ್ ಆರ್ ಬೀಸ್ ಅಂಡ್ ಸಮ್ ಏಸ್ ಆರ್ ನಾಟ್ ಬೀಸ್. ಸಮ್ ಏಸ್ ಆರ್ ನಾಟ್ ಬೀಸ್ ಅಂತ ಇರ್ತದೆ. ಸೊ ಹಿಂಗ್ ಬಂದಾಗ ಇದಕ್ಕೂ ನಾವ್ ಏನ್ ಕರಿತೀವಿ, ಆಲ್ ಸಮ್ ನಾಟ್ ಬಂದು ಎರಡು ಕಡೆ ಸೇಮ್ ವರ್ಡ್ ಇದ್ದು ಅಂತ ಇಟ್ಕೊಡ್ರಿ. ಅವಾಗ ನಿಮ್ ಆನ್ಸರ್ ಏನಾಗಿರ್ಬೇಕು, ಐದರ್ ಆರ್ ಬರ್ಬೇಕು. ಒಟ್ ಇಲ್ಲಿ ಇನ್ನೊಂದು ಗೊತ್ತಿರ್ಲಿ, ಇಲ್ಲಿ ಎ ಇಲ್ಲಿ ಬಿ ಬಂದು ಇಲ್ಲಿ ಬಿ ಇಲ್ಲಿ ಎ ಇದ್ರು ರೈಟ್. ಇದು ನೋಡ್ರಿ ಆಲ್ ಏಸ್ ಆರ್ ಬೀಸ್, ಸಮ್ ಬೀಸ್ ಆರ್ ಏಸ್. ಇವೆರಡು ಇಂಟರ್ಚೇಂಜ್ ಇದ್ರೆ ನಡೀತದೆ. ಬಟ್ ಇಲ್ಲಿ ಹಂಗಲ್ಲ, ಎ ಬಿ ಇದ್ದಿದ್ದು ಎ ಬಿನೇ ಇರ್ಬೇಕು, ಇಲ್ಲಿ ರಿವರ್ಸ್ ಬರಬಾರ್ದು. ಇದು ನಿಮ್ಗೆ ಗೊತ್ತಿರ್ಲಿ. ನೋಡ್ರಿ ಇಂಪಾರ್ಟೆಂಟ್ ಏನ್ ರೂಲ್ ಅಂದ್ರೆ, ಆಲ್ ನೋಡ್ರಿ ಸಮ್ ಏಸ್ ಆರ್ ಬೀಸ್, ಸಮ್ ಬೀಸ್ ಆರ್ ಏಸ್. ಇವೆರಡು ಇತ್ತಂದ್ರೆ ನಿಮ್ದು ಆನ್ಸರ್ ಐದರ್ ಒನ್ ಆರ್ ಟೂ ಆರ್, ಐದರ್ ಆರ್. ಇಲ್ಲಿ ಆಲ್ ಏಸ್ ಆರ್ ಬೀಸ್, ನೆಕ್ಸ್ಟ್ ಸಾರಿ ಸಮ್ ಏಸ್ ಆರ್ ಬೀಸ್, ನೋ ಎ ಇಸ್ ಬಿ ಇತ್ತಂದ್ರೆ ಹಿಂಗಿದ್ದಾವು ನಿಮ್ ಆನ್ಸರ್ ಏನಾಗಿರ್ತದೆ, ಐದರ್ ಆರ್ ಆಗ್ತದೆ. ಐದರ್ ಒನ್ ಆರ್ ಟೂ ಫಾಲೋಸ್. ಇವೆರಡು ಎ ಬಿ ಬಿ ಎ ಇಂಟರ್ಚೇಂಜ್ ಆಗ್ಬೋದು ಅಥವಾ ಸೇಮ್ ಇರ್ಬೋದು. ಬಟ್ ಇಲ್ಲಿ ಹಂಗಲ್ಲ, ಆಲ್ ಸಮ್ ನಾಟ್ ಇದ್ದಾಗ ಯಾವಾಗ್ಲೂ ಇಲ್ಲಿ ಎ ಇದ್ದಿದ್ದು ಬಿನೇ ಇರಬೇಕು. ನೆಕ್ಸ್ಟ್ ಆಲ್ ಏಸ್ ಆರ್ ಬೀಸ್, ಸಮ್ ಏಸ್ ಆರ್ ನಾಟ್ ಬೀಸ್ ಅಂತ ಇರ್ಬೇಕು. ಸಮ್ ಬೀಸ್ ಆರ್ ನಾಟ್ ಏಸ್ ಇರಬಾರ್ದು, ರೈಟ್ ರೀ. ಇವೆರಡು ರೂಲ್ ಒಂದೇ ಇರ್ಬೇಕು. ಇವು ಅಂದಾಗ ಮಾತ್ರ ನಿಮ್ ಆನ್ಸರ್ ಏನಾಗ್ತದೆ, ಐದರ್ ಒನ್ ಆರ್ ಟೂ ಫಾಲೋಸ್ ಆಗ್ತದೆ. ಇಷ್ಟು ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಐದರ್ ಆರ್ ಕೇಸ್ ಒಳಗೆ ಗೊತ್ತಿರ್ಬೇಕು. ಈಗ ನೋಡೋಣ ಇನ್ನೊಂದು ಕಾನ್ಸೆಪ್ಟ್ ನೋಡೋದಾದ್ರೆ, ಸಮ್ ನಾಟ್ ಒಂದು ಇತ್ತಲ್ಲಿ ಮೂರನೇ ಕೇಸ್. ಸಮ್ ನಾಟ್ ಇದ್ದು ಎ ಬಿ ಸೇಮ್ ಇರಬೇಕು.
ಸೊ ಅಂದಾಗ ಮಾತ್ರ ಏನಾಗಿರ್ತದೆ ನಿಮ್ದು ಐದರ್ ಅವ್ರ ಕೇಸ್ ನೀವು ಏನು ಸಾಲ್ವ್ ಮಾಡ್ಲಾರ್ದೇನು ಜಸ್ಟ್ ಅಲ್ಲಿ ಎ ಬಿ ಅಂದ್ರೆ ಎ ಅನ್ನೋ ಐಟಮ್ ಬಿ ಅನ್ನೋ ಐಟಮ್ ಎರಡು ಸೇಮ್ ಇದ್ದು, ಎರಡು ಕಡೆ ಸೇಮ್ ಇದ್ದು, ಸಮ್ ನಾಟ್ ಅಂಡ್ ಆಲ್ ಸಮ್ ನಾಟ್ ಸಮ್ ಅನ್ನೋ ಬಂದಿತ್ತಂದ್ರೆ ಅವಾಗ ಆನ್ಸರ್ ಯಾವಾಗ್ಲೂ ನಿಮ್ದು ಏನಾಗಿರ್ತದೆ ಐದರ್ ಅವ್ರ ಕೇಸ್ ಆಗಿರ್ತದೆ. ನೆಕ್ಸ್ಟ್ ಈಗ ನೋಡಿ, ಇಲ್ಲೊಂದು ಕೇಸ್ ಇದೆ ನೋಡಿ, ನೋ ಸಿಟೀಸ್ ಆರ್ ಕಂಟ್ರೀಸ್ ಐದರ್ ಆರ್ ಕೇಸ್. ನೋ ಸಿಟೀಸ್ ಆರ್ ಕಂಟ್ರೀಸ್ ಅಂದ್ರೆ ಇದು ಸಿಟೀಸ್, ಇಲ್ಲಿ ಕಂಟ್ರೀಸ್, ಇದು ಕಂಟ್ರೀಸ್. ನೋ ಸಿಟೀಸ್ ಆರ್ ಕಂಟ್ರೀಸ್. ನೆಕ್ಸ್ಟ್ ನೋ ಕಂಟ್ರೀಸ್ ಆರ್ ವಿಲೇಜಸ್. ಸಾರಿ, ಡಯಾಗ್ರಾಮ್ ಇದನ್ನ ಏನ್ ಹಾಕ್ಬೋದು ನೋಡ್ರಿ. ಏನಲ್ರಿ, ನೋ ಸಿಟೀಸ್ ಆರ್ ಕಂಟ್ರೀಸ್. ಸಿಟಿ ಸರ್ಕಲ್ ಬೇರೆ ಇರಬೇಕು, ಕಂಟ್ರಿ ಸರ್ಕಲ್ ಬೇರೆ ಇರಬೇಕು. ದೇರ್ ಇಸ್ ನೋ ಪಾರ್ಟ್ಲಿ ರಿಲೇಷನ್ ಬಿಟ್ವೀನ್ ಸಿಟಿ ಅಂಡ್ ಕಂಟ್ರಿ, ರೈಟ್ ರೀ. ನೆಕ್ಸ್ಟ್ ನೋ ಕಂಟ್ರೀಸ್ ಆರ್ ವಿಲೇಜ್. ನೋಡ್ರಿ, ಕಂಟ್ರಿ ಅಂಡ್ ವಿಲೇಜ್ ನಡುವೆ ಏನು ಕನೆಕ್ಷನ್ ಇರಬಾರ್ದು, ರೈಟ್ ರೀ. ದೇರ್ ಇಸ್ ನೋ ಪಾರ್ಟ್ಲಿ ರಿಲೇಷನ್ ಬಿಟ್ವೀನ್ ಕಂಟ್ರಿ ಅಂಡ್ ವಿಲೇಜ್, ರೈಟ್. ಕನ್ಕ್ಲೂಷನ್ ಏನದ ನೋಡ್ರಿ, ಸಮ್ ಕಂಟ್ರೀಸ್ ಆರ್ ಸಿಟೀಸ್. ನೋಡ್ರಿ, ಇದಕ್ಕೆ ಏನ್ ಕನೆಕ್ಷನ್ ಮಾಡ್ಬೋದು ಇಲ್ಲಿ, ನೋ ಸಿಟಿ ಇಸ್ ಕಂಟ್ರಿ, ನೋ ಕಂಟ್ರಿ ಸಿಟಿ, ನೋ ಕಂಟ್ರಿ ಇಸ್ ವಿಲೇಜ್, ನೋ ವಿಲೇಜ್ ಇಸ್ ಕಂಟ್ರಿ. ಬಟ್ ಇವೆರಡು ನೋಡು ಪಾರ್ಟ್ಲಿ ಇಂಟರ್ಲೇಷನ್ ಇದ್ರೂ ಇರ್ಬೋದು. ಸಮ್ ಸಿಟೀಸ್ ಆರ್ ವಿಲೇಜ್ ಇರ್ಬೋದು, ಅಥವಾ ನೋ ಸಿಟೀಸ್ ವಿಲೇಜ್ ಇದ್ರೂ ಇರ್ಬೋದು. ನೋಡ್ರಿ ಏನ್ ಹೇಳಿ, ಸಮ್ ಕಂಟ್ರೀಸ್ ಆರ್ ಸಿಟೀಸ್. ನೋಡ್ರಿ, ಸಮ್ ಕಂಟ್ರೀಸ್ ಆರ್ ಸಿಟೀಸ್ ಆಗ್ಲಕ್ ಚಾನ್ಸ್ ಅದನ್ರಿ? ಇಲ್ಲ, ರಾಂಗ್. ನೋ ವಿಲೇಜ್ ಆರ್ ಸಿಟೀಸ್, ನೋ ವಿಲೇಜ್ ಆರ್ ಸಿಟೀಸ್. ವಿಲೇಜ್ ಮತ್ತು ಸಿಟಿ ಇಲ್ಲೆರಡು ಸಪರೇಟ್ ಇದಾವ್ರಿ ಇವು. ಬಟ್ ಬೇಸಿಕ್ ಒಳಗೆ ರೈಟ್ ಆಗ್ತದೆ, ಇದು ಬೇಸಿಕ್ ಡಯಾಗ್ರಾಮ್ ಒಳಗೆ. ನಾವು ಇದನ್ನ ಏನ್ ಮಾಡ್ಬೋದು, ಪಾಸಿಬಲ್ ಡಯಾಗ್ರಾಮ್ ಒಳಗೆ ಇಲ್ಲಿ ಸಿಟಿ ಹಾಕಿ ಇಲ್ಲಿ ಕಂಟ್ರಿ ಹಾಕ್ತೀವಿ, ರೈಟ್ ರೀ. ಬಟ್ ನಾವು ವಿಲೇಜ್ ತಂದು ಇದ್ರ ಜೊತೆ ಕನೆಕ್ಟ್ ಮಾಡಿದ್ರು ಮಾಡ್ಬೋದು. ಅವಾಗ ನಮ್ ಪಾಸಿಬಲ್ ಡಯಾಗ್ರಾಮ್ ಏನಾಗ್ತದೆ ನೋಡ್ರಿ, ನೋ ವಿಲೇಜ್ ಆರ್ ಸಿಟೀಸ್ ಅಂದ್ರೆ ಇಲ್ಲಿ ಬೇಸಿಕ್ ಡಯಾಗ್ರಾಮ್ ಒಳಗೆ ರೈಟ್ ಆಗ್ತದೆ, ಒಂದೇ ಎರಡನೇದ್ರೆ. ಬಟ್ ಪಾಸಿಬಲ್ ಡಯಾಗ್ರಾಮ್ ಒಳಗೆ ಏನಾಗ್ತದೆ, ಇದು ರಾಂಗ್ ಆಗ್ತದೆ. ನಾವೇನ್ ಹೇಳಿವಿ, ಇಟ್ ಶುಡ್ ಬಿ ಫಾಲೋಸ್ ಬೇಸಿಕ್ ಡಯಾಗ್ರಾಮ್ ಆಸ್ ವೆಲ್ ಆಸ್ ಪಾಸಿಬಲ್ ಡಯಾಗ್ರಾಮ್. ನೋಡ್ರಿ, ಸಮ್ ಅನ್ನೋ ಬಂದದ, ಬಟ್ ಇವೆರಡು ಕಡೆ ವರ್ಡ್ ಸೇಮ್ ಅದಾವ, ಬೇರೆ ಅದಾವ. ನೋಡ್ರಿ, ಇಲ್ಲಿ ಕಂಟ್ರಿ ಅದ, ಇಲ್ಲಿ ಸಿಟಿ ಅದ, ಇಲ್ಲಿ ವಿಲೇಜ್ ಅದ, ಇಲ್ಲಿ ಸಿಟಿ ಅದ. ಅಕಸ್ಮಾತ್ ಇಲ್ಲಿನೂ ವಿಲೇಜ್ ಸಿಟಿ ಇತ್ತು ಅಂದ್ರೆ ಅವಾಗ ನಿಮ್ ಆನ್ಸರ್ ಏನಾಗ್ತಿತ್ತು, ಐದರ್ ಆರ್ ಕೇಸ್ ಬರ್ತಿತ್ತು. ಈಗ ಇಲ್ಲಿ ಎರಡು ಕಡೆ ವರ್ಡ್ ಏನಾಗ್ಯಾವ್ರಿ, ಸಬ್ಜೆಕ್ಟ್ ಅಂಡ್ ಪ್ರೆಡಿಕೇಟ್ ಎರಡು ಚೇಂಜ್ ಅದಾವ. ಎರಡು ಕಡೆ ಚೇಂಜ್ ಅದಾವ ಅಂತಂದ್ರೆ ನಿಮ್ದು ಇದು ಡಯಾಗ್ರಾಮ್ ಏನಾಗ್ತದೆ, ಈಗ ನಿಮ್ದು ಎರಡು ಕನ್ಕ್ಲೂಷನ್ ನಿಮ್ದು ಇಲ್ಲಿ ರಾಂಗ್ ಆಗ್ತದೆ. ಅದಕ್ಕೆ ನಿಮ್ ಆನ್ಸರ್ ಯಾವುದು, ನೈದರ್ ಒನ್ ನಾರ್ ಟು ಫಾಲೋಸ್. ಕ್ಲಿಯರ್ ಆಯ್ತ್ರಿ ಕಾನ್ಸೆಪ್ಟ್? ಇದು ಒಂದೇದಂದ್ರೆ ಇಲ್ಲಿ ರಾಂಗ್ ಆಗಿದೆ. ಸಮ್ ಕಂಟ್ರೀಸ್ ಆರ್ ಸಿಟೀಸ್ ಅಂದ್ರೆ ಇಲ್ಲೇ ರಾಂಗ್ ಆಗಿದೆ, ಬೇಸಿಕ್ ಡಯಾಗ್ರಾಮ್ ಒಳಗೆ ರಾಂಗ್ ಆಗಿದೆ ಅಂದ್ರೆ ಪಾಸಿಬಲ್ ಒಳಗೆ ರಾಂಗೇ ಇರ್ತದೆ. ನೋ ವಿಲೇಜ್ ಆರ್ ಸಿಟೀಸ್, ಇಲ್ಲಿ ಸಿಟಿ ಅಂಡ್ ವಿಲೇಜ್ ನಡುವೆ ಕನೆಕ್ಷನ್ ಇಲ್ಲ, ಬಟ್ ಇಲ್ಲಿ ಬೇಸಿಕ್ ಡಯಾಗ್ರಾಮ್ ಒಳಗೆ ರೈಟ್ ಆಗ್ತದೆ. ಬಟ್ ಪಾಸಿಬಲ್ ಡಯಾಗ್ರಾಮ್ ಒಳಗೆ ಸಮ್ ವಿಲೇಜ್ ಬೀಯಿಂಗ್ ಸಿಟಿ ಇಸ್ ಅ ಪಾಸಿಬಿಲಿಟಿ, ಇಲ್ಲ ಐತಿಗಿದು. ಸೊ ಅಂದ್ರೆ ನಮ್ದು ಸೆಕೆಂಡ್ ಪಾಸಿಬಲ್ ಡಯಾಗ್ರಾಮ್ ಒಳಗ ಈ ಡೆಫಿನೆಟ್ ಕನ್ಕ್ಲೂಷನ್ ಏನಾಯ್ತು, ರಾಂಗ್ ಆಯ್ತು. ನಾವೇನ್ ಹೇಳ್ತೀವಿ, ಇಫ್ ಇಟ್ ಈಸ್ ಡೆಫಿನೆಟ್ ಕನ್ಕ್ಲೂಷನ್ ಇಟ್ ಶುಡ್ ಬಿ ಫಾಲೋಸ್ ಬೇಸಿಕ್ ಡಯಾಗ್ರಾಮ್ ಆಸ್ ವೆಲ್ ಆಸ್ ಪಾಸಿಬಲ್ ಡಯಾಗ್ರಾಮ್. ಸೊ ದೇರ್ ಫೋರ್ ನಮ್ದು ಏನಾಯ್ತು, ಇದು ರಾಂಗ್ ಆಯ್ತು. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವುದು, ನೈದರ್ ಒನ್ ನಾರ್ ಟು ಫಾಲೋಸ್. ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ, ಆಲ್ ಕ್ಯಾಟ್ಸ್ ಆರ್ ಲಯನ್ಸ್. ಡಯಾಗ್ರಾಮ್ ಹಾಕೊಳ್ಳಿ, ಆಲ್ ಕ್ಯಾಟ್ಸ್ ಆರ್ ಲಯನ್ಸ್. ಆಲ್ ಕ್ಯಾಟ್ಸ್ ಆರ್ ಲಯನ್ಸ್. All cats are lions. Some lions are tigers. Some lions are tigers. ಇಷ್ಟು ಕನ್ಕ್ಲೂಷನ್ ಐತಿ. ಇದು ಇದಕ್ಕೆ ನಾವು ಪಾಸಿಬಿಲಿಟಿ ಏನ್ ಮಾಡ್ಬೋದು ಹೇಳ್ರಿ, ಇದು ಕನೆಕ್ಷನ್ ಈ ಕಡೆ ಇದ್ರೂ ಇರ್ಬೋದಲ್ಲ. ಇದು ಕ್ಯಾಟ್ ಎದ್ರ ಜೊತೆ ರೀ, ಕ್ಯಾಟ್ ಅಂಡ್ ಟೈಗರ್ ನಡುವ ಪಾರ್ಟ್ಲಿ ಇಂಟರ್ಲೇಷನ್ ಇದ್ರೂ ಇರ್ಬೋದು ಅಂತ ಗೆಸ್ ಮಾಡ್ಬೋದು. ಈಗಂತೂ ಇಲ್ಲ, ಬಟ್ ಗೆಸ್ ಮಾಡಿದ್ವಿ ಅಂದ್ರೆ ಅದು ನಮ್ದು ಪಾಸಿಬಲ್ ಡಯಾಗ್ರಾಮ್ ಇದೆ. ನೋಡ್ರಿ, ಪಾಸಿಬಲ್ ಡಯಾಗ್ರಾಮ್ ಏನ್ ಕ್ರಿಯೇಟ್ ಮಾಡೋಣ, ಇಲ್ಲಿ ಕ್ಯಾಟ್ ಅಂತ ಹಾಕೋಣ, ಇಲ್ಲಿ ಲಯನ್ ಅಂತ ಹಾಕೋಣ, ಟೈಗರ್ ಇಲ್ಲಿ ತರ ತಗೊಂಡ್ಬಿಡೋಣ. ಟೈಗರ್ ಇದು ನಮ್ದು ಪಾಸಿಬಲ್ ಡಯಾಗ್ರಾಮ್, ಇದು ನಮ್ದು ಬೇಸಿಕ್ ಡಯಾಗ್ರಾಮ್. ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು, ತೆಗಿಲೇಬೇಕಂತ ಏನಿಲ್ಲ. ಬಟ್ ನಿಮ್ಗೆ ಗೊತ್ತಿರ್ಬೇಕು, ಸಮ್ ಕ್ಯಾಟ್ಸ್ ಆರ್ ಟೈಗರ್ಸ್. ನೋಡ್ರಿ, ಸಮ್ ಕ್ಯಾಟ್ಸ್ ಆರ್ ಟೈಗರ್ಸ್ ಇಲ್ಲಿ ಏನಾಗ್ತದೆ, ಈ ಡಯಾಗ್ರಾಮ್ ಎರಡೇ ನೋಡ್ರಿ.
ತೆಗೀನಿ. ಓಕೆ, ಕ್ಯಾಟ್ ಟೈಗರ್ ಅನ್ನೋದು ಏನು ರಿಲೇಷನ್ ಇಲ್ಲ, ಇದು ಒಂದೇದು ರಾಂಗ್ ಐತಿ ಇಲ್ಲಿ. ಬಟ್ ಇದ್ರೊಳಗೆ ನೋಡ್ರಿ ಸಮ್ ಕ್ಯಾಟ್ಸ್ ಆರ್ ಟೈಗರ್ಸ್, ಇಲ್ಲಿ ರೈಟ್ ಆಗ್ತದೆ. ನೆಕ್ಸ್ಟ್ ನೋ ಕ್ಯಾಟ್ ಈಸ್ ಟೈಗರ್, ನೋ ಕ್ಯಾಟ್ ಈಸ್ ಟೈಗರ್ ಅನ್ನೋದು ಇಲ್ಲಿ ರೈಟ್ ಅದಲ್ರಿ. ಕ್ಯಾಟ್ ಟೈಗರ್ ಅನ್ನೋದು ಏನು ಕನೆಕ್ಷನ್ ಇಲ್ಲ, ರೈಟ್. ಬಟ್ ಇದ್ರೊಳಗೆ ನೋ ಕ್ಯಾಟ್ ಈಸ್ ಟೈಗರ್ ಅಂದ್ರೆ ಏನಾಗ್ತದೆ, ರಾಂಗ್ ಆಗ್ತದೆ. ಆಲ್ರೆಡಿ ಸಮ್ ಕ್ಯಾಟ್ಸ್ ಏನಾಗ್ಯಾವ ಈಗ ಟೈಗರ್ ಆಗ್ಯಾವ, ಇಲ್ಲಿ ರಾಂಗ್ ಆಯ್ತು ನೋಡ್ರಿ. ಇಲ್ಲಿ ರೈಟ್ ಆಗಿದ್ದು ಇಲ್ಲಿ ರಾಂಗ್, ಇಲ್ಲಿ ರಾಂಗ್ ಆಗಿದ್ದು ಇಲ್ಲಿ ರೈಟ್ ಆಗ್ಯದ, ಇಲ್ಲಿ ರೈಟ್ ಆಗಿದ್ದು ಇಲ್ಲಿ ರಾಂಗ್ ಆಗ್ಯದ. ಸೊ ಈಗ ಇಂಡಿವಿಜುವಲಿ ನೋಡಿದ್ವಿ ಅಂತಂದ್ರೆ ಎರಡು ರಾಂಗ್ ಅನಿಸ್ತಾವ ನಮ್ಗೆ. ಇದ್ರ ಪ್ರಕಾರ ಒಂದ್ ರೈಟ್ ಆಗಿದ್ದು ಅಲ್ಲಿ ರಾಂಗ್ ಆಗ್ತದೆ, ಅಲ್ಲಿ ರಾಂಗ್ ಆಗಿದ್ದು ಇಲ್ಲಿ ರೈಟ್ ಆಗ್ತದೆ. ಸೊ ಇದಕ್ಕೆ ನಾವೇನ್ ನೋಡ್ಬೇಕು, ಸಮ್ ಅನ್ನೋ ಬಂದದ ಇಲ್ಲಿ ನೋಡ್ರಿ, ಸಮ್ ಅನ್ನೋ ಬಂದದ ರೈಟ್. ಕ್ಯಾಟ್ ಟೈಗರ್ ಬಂದಲ್ಲಿ ನೋಡ್ರಿ, ಎರಡು ಕಡೆ ವರ್ಡ್ ಸೇಮ್ ಅದಾವ. ಇವು ಎರಡು ಕಡೆ ವರ್ಡ್ ಸೇಮ್ ಇತ್ತು ಅಂದ್ರೆ ನಿಮ್ ಆನ್ಸರ್ ಯಾವಾಗ್ಲೂ ಏನಾಗಿರ್ತದೆ, ಇದು 100% ಐದರ್ ಆರ್ ಆಗಿರ್ತದೆ, ರೈಟ್ ರೀ. ಅದಕ್ಕೆ ನೀವಿಲ್ಲಿ ಬೇಸಿಕ್ ಡಯಾಗ್ರಾಮ್ ಪ್ರಕಾರ ಒಂದ್ ರೈಟ್ ಆಗಿ ಇಲ್ಲಿ ರಾಂಗ್ ಆಗಿತ್ತು, ಅಥವಾ ಇಲ್ಲಿ ರೈಟ್ ಆಗಿ ಇಲ್ಲಿ ರಾಂಗ್ ಆಗಿತ್ತು ಅಂದ್ರೆ ಎರಡು ನಡುವೆ ಕಾಮನ್ ಆಗಿ ಬಂದ ಆನ್ಸರ್ ಏನದ ನೋಡ್ರಿ, ಐದರ್ ಒನ್ ಆರ್ ಟೂ ಫಾಲೋಸ್. ಈಗ ನಿಮ್ ಆನ್ಸರ್ ಏನ್ ಬರ್ತಿಲ್ಲಿ, ಐದರ್ ಒನ್ ಆರ್ ಟೂ ಫಾಲೋಸ್. ಕ್ಲಿಯರ್ ಐತ್ರಿ ಇದು. ಈ ತರ ನೀವೇನ್ ಮಾಡ್ಬೇಕು, ಐದರ್ ಆರ್ ಕೇಸ್ ಅನ್ನ ಅನಾಲಿಸಿಸ್ ಮಾಡ್ಬೇಕು. ಓಕೆ ರೀ. ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಸಮ್ ಪೆನ್ಸ್ ಆರ್ ಬ್ಯಾಗ್ಸ್. ಈ ಡಯಾಗ್ರಾಮ್ ಹಾಕೋದು. ಸಮ್ ಪೆನ್ಸ್ ಆರ್ ಬ್ಯಾಗ್ಸ್ ಅಂದ್ರೆ ನಿಮ್ದು ಪಾರ್ಟ್ಲಿ ಇಂಟರ್ಲೇಷನ್ ಬರ್ಬೇಕು. ಡಯಾಗ್ರಾಮ್ ಏನ್ ಬರ್ತದೆ, ಸಮ್ ಪೆನ್ಸ್ ಆರ್ ಬ್ಯಾಗ್ಸ್, ಸಮ್ ಪೆನ್ಸ್ ಆರ್ ಬ್ಯಾಗ್ಸ್. ಸಮ್ ಬ್ಯಾಗ್ಸ್ ಆರ್ ಸೈಕಲ್ಸ್. ಬ್ಯಾಗ್ ಏನಾಗಬೇಕು, ಇದು ಸೈಕಲ್. ಸಮ್ ಬ್ಯಾಗ್ಸ್ ಆರ್ ಸೈಕಲ್ಸ್. ಓಕೆ, ಬಟ್ ನಾವು ಅನಾಲಿಸಿಸ್ ಏನ್ ಮಾಡ್ಬೋದು, ಸಮ್ ಪೆನ್ಸ್ ಆರ್ ಬ್ಯಾಗ್ಸ್, ನೋ ಪೆನ್ ಇಸ್ ಸೈಕಲ್, ನೋ ಸೈಕಲ್ ಇಸ್ ಪೆನ್. ಇದೇನಿದು ನಮ್ದು ಬೇಸಿಕ್ ಡಯಾಗ್ರಾಮ್. ಇದಕ್ಕೆ ನಾವು ಪಾಸಿಬಲ್ ಡಯಾಗ್ರಾಮ್ ಏನ್ ಹಾಕ್ಬೋದು ನೋಡ್ರಿ, ಇದು ಪೆನ್ ಬ್ಯಾಗ್. ಬಟ್ ಬ್ಯಾಗ್ ಜೊತೆ ಕನೆಕ್ಷನ್ ಇದ್ದು ಸೈಕಲ್ ಇದ್ರ ಜೊತೆ ಕನೆಕ್ಷನ್ ಇರಕ್ ಚಾನ್ಸ್ ಅದಲ್ರಿ ಇಲ್ಲಿ. ಇದು ನಮ್ದು ಪಾಸಿಬಲ್ ಡಯಾಗ್ರಾಮ್ ಅಂತ ಕರಿತೀವಿ ಇದಕ್ಕೆ. ಈ ಪಾಸಿಬಲ್ ಡಯಾಗ್ರಾಮ್ ನಾವು ಅನಾಲಿಸಿಸ್ ಮಾಡೋದಾದ್ರೆ ಕನ್ಕ್ಲೂಷನ್ ಏನ್ ಹೇಳ್ತಾರೆ ನೋಡ್ರಿ, ನೋ ಪೆನ್ ಈ ಸೈಕಲ್, ನೋ ಪೆನ್ ಈ ಸೈಕಲ್. ಇಲ್ಲಿ ಫಸ್ಟ್ ಒಂದು ರೈಟ್ ಆಗ್ತದೆ ನೋಡ್ರಿ, ರೈಟ್. ಬಟ್ ಇಲ್ಲಿ ಅವು ಎರಡು ಕನೆಕ್ಷನ್ ಅದಾವ ಈಗ ಇಲ್ಲಿ. ಸೊ ಒಂದೇದ್ ಇಲ್ಲಿ ರಾಂಗ್ ಆಗ್ತದೆ. ನೆಕ್ಸ್ಟ್ ಸಮ್ ಪೆನ್ಸ್ ಆರ್ ಸೈಕಲ್ಸ್, ಸಮ್ ಪೆನ್ಸ್ ಆರ್ ಸೈಕಲ್ಸ್ ಅಂದ್ರೆ ಇಲ್ಲಿ ರಾಂಗ್ ಆಗ್ತದೆ. ನೋ ಪೆನ್ ಇಸ್ ಸೈಕಲ್, ನೋ ಸೈಕಲ್ ಇಸ್ ಪೆನ್. ಸಮ್ ಪೆನ್ಸ್ ಆರ್ ಸೈಕಲ್ಸ್ ರಾಂಗ್. ಇಲ್ಲಿ ಸಮ್ ಪೆನ್ಸ್ ಆರ್ ಸೈಕಲ್ಸ್, ಇಲ್ಲಿ ರೈಟ್. ಇಂಡಿವಿಜುವಲಿ ನೋಡಿದ್ವಿ ಅಂತಂದ್ರೆ ಏನದ, ಎಂತ ಕನ್ಕ್ಲೂಷನ್, ನೀವು ಡೆಫಿನೆಟ್ ಕನ್ಕ್ಲೂಷನ್. ರೂಲ್ಸ್ ಏನ್ ಹೇಳಿ, ಇಫ್ ಇಟ್ ಈಸ್ ಡೆಫಿನೆಟ್ ಕನ್ಕ್ಲೂಷನ್ ಇಟ್ ಶುಡ್ ಬಿ ಫಾಲೋಸ್ ಬೇಸಿಕ್ ಡಯಾಗ್ರಾಮ್ ಆಸ್ ವೆಲ್ ಆಸ್ ಪಾಸಿಬಲ್ ಡಯಾಗ್ರಾಮ್. ಎರಡು ಕಡೆ ರೈಟ್ ರೈಟ್ ಇದ್ರೆ ಮಾತ್ರ ಇದು ರೈಟ್. ಎರಡು ಕಡೆ ಯಾವ ರೈಟ್ ಇಲ್ಲ, ಹಂಗಂದ್ರೆ ಎರಡು ರಾಂಗೇ ಆಗ್ತಾವ. ಆದ್ರೂ ಕಾಂಪ್ಲಿಮೆಂಟರಿ ಪೇರ್ ಏನೈತಂದ್ರ ಇಲ್ಲಿ ನೋ ಬಂದದ, ಒಂದ್ ಕಡೆ ಸಮ್ ಬಂದದ ನೋಡ್ರಿ, ಒಂದ್ ಕಡೆ ಸಮ್ ನೋ ಬಂದದ. ವರ್ಡ್ ಏನ್ ಬಂದದ, ಇಲ್ಲಿ ಪೆನ್ ಸೈಕಲ್ ಬಂದದ, ಇಲ್ಲಿ ಪೆನ್ ಸೈಕಲ್ ಬಂದದ, ರೈಟ್ ರೀ. ಸೊ ಎರಡು ಕಡೆ ವರ್ಡ್ ಸಬ್ಜೆಕ್ಟ್ ಪ್ರೆಡಿಕೇಟ್ ಸೇಮ್ ಇದ್ದು ಸಮ್ ನೋ ಬಂದದ ಅಂದ್ರೆ ನಿಮ್ ಆನ್ಸರ್ ಏನಾಗ್ತದ, ಎರಡು ನಡುವೆ ಐದರ್ ಆರ್ ಕೇಸ್ ಫಾಲೋ ಆಗ್ತದೆ. ಅದಕ್ಕೆ ನಿಮ್ ಫೈನಲಿ ನಿಮ್ ಆನ್ಸರ್ ಯಾವುದು, ಐದರ್ ಒನ್ ಆರ್ ಟೂ ಫಾಲೋಸ್. ಕ್ಲಿಯರ್ ಐತ್ರಿ, ಐದರ್ ಒನ್ ಆರ್ ಟೂ ಫಾಲೋಸ್ ಅಂತ ಹೇಳ್ಬೋದು. ಸೊ ಈ ತರ ನೀವೇನ್ ಮಾಡ್ಬೋದು ಅಂದ್ರೆ ಸಿಲೋಯಿಸಮ್ ಅಲ್ಲಿ ಬರ್ತಕ್ಕಂತ ಐದರ್ ಆರ್ ಕೇಸ್ ಅನ್ನ ನೀವು ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು, ರೈಟ್ ರೀ. ನೋಡ್ರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋದಾದ್ರೆ, ಇನ್ನೊಂದಿದೆ ನೋಡಿ, ಸಮ್ ಟ್ರೀಸ್ ಆರ್ ಡೋರ್ಸ್. ಇದಕ್ಕೊಂದು ಡಯಾಗ್ರಾಮ್ ಕ್ರಿಯೇಟ್ ಮಾಡೋಣ. ಸಮ್ ಟ್ರೀಸ್ ಆರ್ ಡೋರ್ಸ್ ಅಂದ್ರೆ ಇಲ್ಲಿ ಸರ್ಕಲ್ ಹಾಕೋಣ. ಸಮ್ ಟ್ರೀಸ್ ಆರ್ ಡೋರ್ಸ್. ನೆಕ್ಸ್ಟ್ ನೋ ಡೋರ್ ಈಸ್ ಕಾರ್. ನೋ ಡೋರ್ ಈಸ್ ಕಾರ್ ಅಂತಂದ್ರೆ ಈ ಕಾರ್ ಸರ್ಕಲ್ಗೆ ಮತ್ತು ಡೋರ್ಗೆ ಏನಾಗಿಲ್ಲ, ಯಾವ್ದು ಕನೆಕ್ಷನ್ ಇಲ್ಲ, ರೈಟ್ ರೀ. ಓಕೆ, ಕನ್ಕ್ಲೂಷನ್ ಏನಾದ್ರು ನೋಡ್ರಿ, ನೋ ಟ್ರೀ ಈಸ್ ಕಾರ್. ಇದ್ರಾಗ ರೈಟ್ ಅಲ್ರಿ ಇದು. ಬಟ್ ಡೋರ್ಗೆ ಕಾರ್ಗೆ ಕನೆಕ್ಷನ್ ಇಲ್ಲ ಅಂತ ಹೇಳ್ಯಾರ, ಬಟ್ ಕಾರ್ಗೆ ಟ್ರೀಗೆ ಕನೆಕ್ಷನ್ ಇರ್ಬೋದಲ್ರಿ. ಸೊ ಅದಕ್ಕೆ ನಾವೇನ್ ಮಾಡೋಣ, ಇನ್ನೊಂದು ಡಯಾಗ್ರಾಮ್ ಹಾಕ್ಬೋದು ನಾವಿಲ್ಲಿ. ಇದು ಟ್ರೀ, ಇದು ಡೋರ್, ಈ ಕಡೆ ಕಾರ್ ತಂದು ಹಾಕ್ರಿ ಅಂತಂದ್ರೆ ಇಲ್ಲಿ ಏನಾಗ್ತದೆ ನೋಡ್ರಿ, ಕ್ವಶನ್ ನಮ್ದು ನೋ ಟ್ರೀ ಈಸ್ ಕಾರ್ ಅನ್ನೋದು ಏನಾಗ್ತದೆ ಇಲ್ಲಿ ರಾಂಗ್ ಆಗ್ತದೆ. ಇದ್ರೊಳಗೆ ರೈಟ್ ಆಯ್ತು. ಎರಡನೇದು ಏನದು ನೋಡ್ರಿ, ಸಮ್ ಕಾರ್ಸ್ ಆರ್ ಟ್ರೀಸ್. ಸಮ್ ಕಾರ್ಸ್ ಆರ್ ಟ್ರೀಸ್ ಅಂತ ಇದ್ರೊಳಗೆ ಆಗೋದಿಲ್ಲ, ಬಟ್ ಇದ್ರೊಳಗೆ ಆಗ್ತದೆ ನೋಡ್ರಿ, ಸಮ್ ಕಾರ್ಸ್ ಆರ್ ಟ್ರೀಸ್. ಇದ್ರಾಗ ರೈಟ್ ಆಗ್ತದೆ. ಸೊ ದೇರ್ ಫೋರ್ ಆನ್ಸರ್ ಈಗ ನಮ್ದು
ಇಲ್ಲಿ ರೈಟ್ ಆಗಿದ್ದು ಇಲ್ಲಿ ರಾಂಗ್ ಆಗಿದೆ, ರಾಂಗ್ ಆಗಿದ್ದು ಇಲ್ಲಿ ರೈಟ್ ಆಗಿದೆ ಅಂದ್ರೆ ಈಗ ನಿಮ್ ಆನ್ಸರ್ ಐದರ್ ಒನ್ ಆರ್ ಟೂ ಫಾಲೋಸ್, ಐದರ್ ಒನ್ ಆರ್ ಟೂ ಫಾಲೋಸ್ ಅಂತ ಹೇಳ್ಬೋದು. ಸೊ ಈ ಎರಡು ರೂಲ್ ನಿಮ್ಗೆ ಗೊತ್ತಿತ್ತು. ಇಫ್ ಇಟ್ ಈಸ್ ಡೆಫಿನೆಟ್ ಕನ್ಕ್ಲೂಷನ್ ಇಟ್ ಶುಡ್ ಬಿ ಫಾಲೋಸ್ ಬೇಸಿಕ್ ಡಯಾಗ್ರಾಮ್ ಆಸ್ ವೆಲ್ ಆಸ್ ಪಾಸಿಬಲ್ ಡಯಾಗ್ರಾಮ್. ಬಟ್ ಐದರ್ ಆರ್ ಕೇಸ್ ಅಲ್ಲಿ ಕಾಂಪ್ಲಿಮೆಂಟರಿ ಪೇರ್ ಆಗಿರ್ತದೆ. ಕಾಂಪ್ಲಿಮೆಂಟರಿ ಪೇರ್ ಯಾವುದು? ಸಮ್ ನೋ ಕಾಂಪ್ಲಿಮೆಂಟರಿ ಪೇರ್, ಸಮ್ ನಾಟ್ ಕಾಂಪ್ಲಿಮೆಂಟರಿ ಪೇರ್, ಆಲ್ ಸಮ್ ನಾಟ್ ಕಾಂಪ್ಲಿಮೆಂಟರಿ ಪೇರ್. ಕ್ಲಿಯರ್ ಆಯ್ತು ಇದು? ಓಕೆ, ಇದೊಂದು ಕೇಸ್ ಇದೆ ನೋಡ್ರಿ, ಸಮ್ ನಾಟ್. ನೋಡ್ರಿ ನೀವು ಸಿಲೋಯಿಸಮ್ ಅಲ್ಲಿ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಸಮ್ ನಾಟ್ ಕೇಸ್ ಅನ್ನ ನೀವು ಅಟೆಂಡ್ ಮಾಡ್ಬೇಕು ಅಂತಂದ್ರೆ, ಬಟ್ ಡಯಾಗ್ರಾಮ್ ಏನಂದ್ರೆ ನೋಡ್ರಿ, ಸಮ್ ಬುಕ್ಸ್ ಆರ್ ಪೇಜಸ್, ಸಮ್ ಬುಕ್ಸ್ ಆರ್ ಪೇಜಸ್, ಓಕೆ, ಸಮ್ ಪೇಜಸ್ ಆರ್ ಪೆನ್ಸ್, ಪೆನ್ಸ್. ಈ ಡಯಾಗ್ರಾಮ್ ಕ್ರಿಯೇಟ್ ಆಯ್ತು. ಬಟ್ ಇಲ್ಲಿ ನೋ ಬುಕ್ ಈಸ್ ಪೆನ್, ನೋ ಪೆನ್ ಈಸ್ ಬುಕ್. ಕ್ಲಿಯರ್ ಆಯ್ತ್ರಿ? ಇದು ನಮ್ದು ಬೇಸಿಕ್ ಡಯಾಗ್ರಾಮ್. ಬಟ್ ಪಾಸಿಬಲ್ ಡಯಾಗ್ರಾಮ್ ಒಳಗೆ ಸಮ್ ಬುಕ್ಸ್ ಏನಾಗಿರ್ಬೋದು, ಪೆನ್ ಜೊತೆ ಕನೆಕ್ಷನ್ ಇರ್ಬೋದು, ಸಮ್ ಪೆನ್ ಏನಾಗಿರ್ಬೋದು, ಬುಕ್ ಜೊತೆ ಕನೆಕ್ಷನ್ ಇರ್ಬೋದು. ಬಟ್ ಮೊದಲಿದ್ದು ಕನೆಕ್ಷನ್ ಇದ್ದು ಇದ್ರ ಜೊತೆ ಕನೆಕ್ಷನ್ ಆಗ್ಬೇಕು, ರೈಟ್ ರೀ? ಕನ್ಕ್ಲೂಷನ್ ಏನದ? ಸಮ್ ಬುಕ್ಸ್ ಆರ್ ಪೆನ್ಸ್. ನೋಡ್ರಿ, ಸಮ್ ಬುಕ್ಸ್ ಆರ್ ಪೆನ್ಸ್. ಈಗ ನೋಡೋಣ, ಇದು ಪಾರ್ಟ್ಲಿ ಇಂಟರ್ಲೇಷನ್ ಹಾಕಿದೆ. ಬುಕ್, ಪೇಜಸ್, ಪೆನ್ಸ್, ರೈಟ್. ನೋಡ್ರಿ, ಸಮ್ ಬುಕ್ಸ್ ಆರ್ ಪೆನ್ಸ್ ಅನ್ನೋದು ಇಲ್ಲಿ ರಾಂಗ್ ಆಯ್ತು. ಇದ್ರೊಳಗೆ ಒಂದೇದು ಏನಾಯ್ತು ನೋಡ್ರಿ, ಸಮ್ ಬುಕ್ಸ್ ಆರ್ ಪೆನ್ಸ್ ಏನಾಯ್ತು ಇಲ್ಲಿ ರೈಟ್ ಆಯ್ತು. ಸಮ್ ಬುಕ್ಸ್ ಆರ್ ನಾಟ್ ಪೆನ್ಸ್. ನೋಡ್ರಿ, ಸಮ್ ಬುಕ್ಸ್ ಆರ್ ಪೆನ್ಸ್ ಅಂದ್ರೆ ಈ ಏರಿಯಾ, ಸಮ್ ಬುಕ್ಸ್ ಆರ್ ನಾಟ್ ಪೆನ್ಸ್ ಅಂದ್ರೆ ಇದು ಏರಿಯಾ, ರೈಟ್ ರೀ? ಎರಡು ಪಾಸಿಬಿಲಿಟಿ ಕ್ರಿಯೇಟ್ ಆಯ್ತು ಇಲ್ಲಿ. ಎರಡು ಪಾಸಿಬಿಲಿಟಿ ಕ್ರಿಯೇಟ್ ಆಗಿದೆ ಅಂದ್ರೆ ಈಗ ನಮ್ಮ ಆನ್ಸರ್ ಐದರ್ ಸಮ್ ಬುಕ್ಸ್ ಆರ್ ನಾಟ್ ಮೀನ್ಸ್ ಸಮ್ ನಾಟ್ ಅಂದ್ರೆ ಏನು, ಸಮ್ ಅಂದ್ರೆ ಏನು, ಆಲ್ ಬುಕ್ಸ್ ಆರ್ ನಾಟ್ಸ್ ಅಂತಾನು ಹೇಳ್ಬೋದು. ಸರಿ ರೀ? ಸೊ ಅದಕ್ಕಾಗಿ ಈಗೂ ನಿಮ್ಮ ಆನ್ಸರ್ ಏನಾಗ್ತದ? ಸಮ್ ನಾಟ್ ಬಂದ, ಇಲ್ಲಿ ಸಮ್ ಬಂದದ. ಕನ್ಕ್ಲೂಷನ್ ಒಳಗೆ ಏನಾಗಿದೆ? ಸಮ್ ನಾಟ್ ಅಂತ. ಸಮ್ ನಾಟ್ ಬಂದು ಬುಕ್ ಪೆನ್. ನೋಡ್ರಿ, ಎರಡು ಕಡೆ ಸಬ್ಜೆಕ್ಟ್ ಪ್ರೆಡಿಕೇಟ್ ಸೇಮ್ ಅದ ರೀ. ಸಬ್ಜೆಕ್ಟ್ ಪ್ರೆಡಿಕೇಟ್ ಸೇಮ್ ಇತ್ತಂದ್ರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ ಆನ್ಸರ್ ಯಾವಾಗ್ಲೂ ಏನಾಗಿರ್ತದ? ಐದರ್ ಆರ್ ಕೇಸ್ ಕ್ರಿಯೇಟ್ ಆಗಿರ್ತದೆ. ಬಟ್ ಏನಿರ್ಬೇಕು, ಇದು ಏನೈತಲ್ಲ, ಇದು ಬುಕ್ ಪೆನ್ ಇದ್ದಿದ್ದು ಬುಕ್ ಪೆನ್ ಇರ್ಬೇಕು. ಒಂದ್ ಕಡೆ ಬುಕ್ ಪೆನ್ ಇದ್ದು, ಒಂದ್ ಕಡೆ ಇನ್ನೊಂದ್ ಕಡೆ ಪೆನ್ ಬುಕ್ ಐತಂದ್ರೆ ಅದು ರಾಂಗ್ ಆಗ್ತದೆ. ಕ್ಲಿಯರ್ ಆಯ್ತು ಹೇಳಿದ್ರಿ? ಸೊ ಐದರ್ ಆರ್ ಕೇಸ್ ಫಾಲೋ ಆಗ್ಬೇಕಂದ್ರೆ ಸಮ್ ನಾಟ್ ಬಂದಾಗ ಅಥವಾ ಆಲ್ ಸಮ್ ನಾಟ್ ಇದ್ದಾಗ ಸಬ್ಜೆಕ್ಟ್ ಅಂಡ್ ಪ್ರೆಡಿಕೇಟ್ ಎರಡು ಸೇಮ್ ಆರ್ಡರ್ ಒಳಗೆ ಇರ್ಬೇಕು. ಬಟ್ ಸಮ್ ನೋ ಬಂದಾಗ ಮಾತ್ರ ಎ ಬಿ ಅಥವಾ ಬಿ ಎ ಇದ್ರು ನಡೀತದೆ, ರೈಟ್ ರೀ? ಇದೊಂದು ರೂಲ್ ನಿಮ್ಗೆ ಗೊತ್ತಿರಲಿ. ಕ್ಲಿಯರ್ ಆಯ್ತ್ರಿ ಇದು? ಅದಕ್ಕೆ ನಿಮ್ ಆನ್ಸರ್ ಯಾವುದು? ಐದರ್ ಒನ್ ಆರ್ ಟೂ ಫಾಲೋಸ್, ಐದರ್ ಒನ್ ಆರ್ ಟೂ ಫಾಲೋಸ್ ಅಂತ ಹೇಳ್ಬೋದು. ಓಕೆ ರೀ? ಎಸ್. ಇನ್ನೊಂದಿದೆ ನೋಡ್ರಿ, ಸಮ್ ನಾಟ್ ಮೇಲೆ. ಸಮ್ ಶೂಟ್ಸ್ ಆರ್ ಪ್ಯಾಂಟ್ಸ್, ಸಮ್ ಶೂಟ್ಸ್ ಆರ್ ಪ್ಯಾಂಟ್ಸ್ ಅಂತಂದ್ರೆ ಸರ್ಕಲ್ ಹಾಕೋಣ. ಸಮ್ ಶೂಟ್ಸ್ ಆರ್ ಪ್ಯಾಂಟ್ಸ್, ಸಮ್ ಶೂಟ್ಸ್ ಆರ್ ಪ್ಯಾಂಟ್ಸ್. ನೋ ಪ್ಯಾಂಟ್ ಈಸ್ ಶರ್ಟ್, ನೋ ಪ್ಯಾಂಟ್ ಈಸ್ ಶರ್ಟ್. ಇದಕ್ಕೆ ಏನು ರಿಲೇಷನ್ ಇರಬಾರ್ದು. ಆಸ್ ಪರ್ ಸ್ಟೇಟ್ಮೆಂಟ್ ಪ್ರಕಾರ ನೀವು ಡಯಾಗ್ರಾಮ್ ತೆಗಿರಿ. ಆಲ್ ಜೀನ್ಸ್ ಆರ್ ಶರ್ಟ್ಸ್. ನೋಡ್ರಿ, ಆಲ್ ಜೀನ್ಸ್ ಆರ್ ಶರ್ಟ್ಸ್ ಅಂದ್ರೆ ಶರ್ಟ್ ಒಳಗೆ ಏನಿರ್ಬೇಕು? ಜೀನ್ಸ್ ಸರ್ಕಲ್ ಬರ್ಬೇಕು. ಬಟ್ ಜೀನ್ಸ್ ಪ್ಯಾಂಟ್ ಜೊತೆ ಕನೆಕ್ಷನ್ ಇರಬಾರ್ದು. ಬಟ್ ಶರ್ಟ್ ಇದ್ರ ಜೊತೆ ಏನಿರ್ಬೇಕು? ಶೂಟ್ ಜೊತೆ ಕನೆಕ್ಷನ್ ಇರೋಕ್ ಚಾನ್ಸ್ ಅದು, ಆದ್ರೆ ಪ್ಯಾಂಟ್ ಜೊತೆ ಕನೆಕ್ಷನ್ ಇರಬಾರ್ದು. ಶರ್ಟ್ ಒಳಗೆ ಇದ್ದಿದ್ದು ಜೀನ್ಸ್ ಎದ್ರ ಜೊತೆ ಕನೆಕ್ಷನ್ ಇರಬಾರ್ದು? ಪ್ಯಾಂಟ್ ಜೊತೆ ಕನೆಕ್ಷನ್ ಇರಬಾರ್ದು. ಕನ್ಕ್ಲೂಷನ್ ಏನಾದ್ರು ನೋಡ್ರಿ, ನೋ ಜೀನ್ಸ್ ಆರ್ ಪ್ಯಾಂಟ್ಸ್. ನೋ ಜೀನ್ಸ್ ಆರ್ ಪ್ಯಾಂಟ್ಸ್ ಇದು ರೈಟ್ ಅಲ್ರಿ? ಇದು ನೋ ಜೀನ್ಸ್ ಆರ್ ಪ್ಯಾಂಟ್ಸ್, ರೈಟ್. ನೆಕ್ಸ್ಟ್, ಸಮ್ ಸೂಟ್ಸ್ ಆರ್ ಡೆಫಿನೆಟ್ಲಿ ನಾಟ್ ಪ್ಯಾಂಟ್ಸ್. ಸಮ್ ಸೂಟ್ಸ್ ಆರ್ ಡೆಫಿನೆಟ್ಲಿ ನಾಟ್, ಸಮ್ ಸೂಟ್ಸ್ ಆರ್ ಡೆಫಿನೆಟ್ಲಿ ನಾಟ್ ಪ್ಯಾಂಟ್ಸ್. ಸಮ್ ಸೂಟ್ಸ್ ಆರ್ ಡೆಫಿನೆಟ್ಲಿ ನಾಟ್ ಪ್ಯಾಂಟ್ಸ್ ಅಂತ ಹೇಳ್ಬೋದ್ರಿ? ಹೇಳಕ್ ಆಗುದಿಲ್ಲ. ಯಾಕಂದ್ರೆ ಸಮ್ ಪ್ಯಾಂಟ್ಸ್ ಆರ್ ಶರ್ಟ್ಸ್ ಅಂತ ಅಷ್ಟೇ ಹೇಳ್ಯಾರ ಅವರು. ಫುಲ್ ಆಗ್ಯಾವ ಅಥವಾ ಫುಲ್ ಆಗಿಲ್ಲ ಅಂತ ಏನು ಹೇಳಿಲ್ಲ ಅವರು. ಸೊ ಎರಡು ಕಡೆ ರಾಂಗ್ ಆಯ್ತು, ರೈಟ್ ರೀ? ಬಟ್ ಆಲ್ ಸೂಟ್ಸ್ ಬೀಯಿಂಗ್ ಪ್ಯಾಂಟ್ ಈಸ್ ಎ ಪಾಸಿಬಿಲಿಟಿ. ಸಮ್ ಆಗ್ಯದ ಅಂದ್ರೆ
ಸರ್ಕಲ್ ಏನ್ ಮಾಡಿದ್ವಿ ನಾವು ಬೇಸಿಕ್ ಹೇಳುವಾಗ ಎಲ್ಲ ಒಂದ್ರೊಳಗೆ ಒಂದು ಓವರ್ಲ್ಯಾಪ್ ಆಗ್ಬೋದು ಅಂತ ಹೇಳಿದ್ದೀವಿ. ಬಟ್ ಇಲ್ಲೇನಾದ್ರೆ ಡೆಫಿನೆಟ್ಲಿ ನಮ್ಗೆ ಕನ್ಫರ್ಮ್ ಇಲ್ಲ. ಇಲ್ಲೇನಾದ್ರೆ ಓನ್ಲಿ ಜಸ್ಟ್ ಸಮ್ ಶೂಟ್ಸ್ ಆರ್ ಪ್ಯಾಂಟ್ಸ್ ಅಂತ ಹೇಳಂತಂದ್ರೆ ಶೂಟ್ಸ್ ಇಷ್ಟು ಇರ್ಬೋದು, ಇನ್ನೊಂದ್ ಸ್ವಲ್ಪ ಒಳಗ್ ಬರ್ಬೋದು, ಇನ್ನೊಂದ್ ಸ್ವಲ್ಪ ಒಳಗ್ ಬರ್ಬೋದು, ಎಲ್ಲ ಒಳಗಿದ್ರು ಇರ್ಬೋದು. ಅವಾಗ ಏನಾಗ್ತದ, ಆಲ್ ಶೂಟ್ಸ್ ಆರ್ ಪ್ಯಾಂಟ್ಸ್ ಆಗ್ತದೆ, ಪಾಸಿಬಿಲಿಟಿ ಒಳಗೆ ಆಗ್ತದೆ. ಬಟ್ ಇಲ್ಲೇನ್ ಹೇಳಕತ್ತಾರ ಅವರು, ಸಮ್ ಶೂಟ್ಸ್ ಆರ್ ಡೆಫಿನೆಟ್ಲಿ ನಾಟ್ ಪ್ಯಾಂಟ್ಸ್, ಸಮ್ ಶೂಟ್ಸ್ ಪ್ಯಾಂಟ್ಸ್ ಆಗೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಆಗಿಲ್ಲ ಅಂತ ಅನ್ನೋದು ನಾವು ಬೇಸಿಕ್ ಡಯಾಗ್ರಾಮ್